ನನ್ನ ಸಹೃದಯಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮೆಲ್ಲರ ಪ್ರೀತಿಯ ಶಂಕರ್ ಜಿ ಬೆಳುಬ್ಬಿ. ಮೂಲತಃ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹಳ್ಳದಗಿನ್ನೂರೆಂಬ ಪುಟ್ಟ ಗ್ರಾಮದವನು. ಸ್ನೇಹಿತರೆ, ತಮಗೆ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೀಗೆಲ್ಲ ತಯಾರಿ ಮಾಡಿಕೊಳ್ಳಬೇಕು, ವಿಶೇಷವಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, KS, IAS ಅನ್ನುವಂಥ ಹುದ್ದೆಗಳಿಗೆ ಯಾವ ರೀತಿಯ ನಮ್ಮ ತಯಾರಿ ಇರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಆಡಿಯೋ ಕ್ಲಿಪ್ಗಳನ್ನು ಮಾಡಿ ತಮ್ಮ ಒಂದು ಸೇವೆಯನ್ನು ಮಾಡಿದ್ದು ತಮಗೆ ಗೊತ್ತೇ ಇದೆ. ಮುಂದುವರಿದು ಈ ಒಂದು ಆಡಿಯೋ ಕ್ಲಿಪ್ನಲ್ಲಿ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಬ್ಜೆಕ್ಟಿವ್ ಟೈಪ್ ಇರ್ತಕ್ಕಂಥ CET ಪರೀಕ್ಷೆಗೆ ಯಾವ ರೀತಿ ತಯಾರಿ ನಡೆಸಬೇಕು, ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಗಳಿಗೆ ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋದನ್ನು ವಿಶೇಷವಾಗಿ ಒತ್ತು ಕೊಟ್ಟು ಈ ಒಂದು ಆಡಿಯೋ ಕ್ಲಿಪ್ನಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ನಡೀತಕ್ಕಂಥ ಪರೀಕ್ಷೆಗಳಲ್ಲಿ ಅತ್ಯಂತ ಸರಳ ಮತ್ತು ನೇರ ಪ್ರಶ್ನೆಗಳನ್ನು ವಿಶೇಷವಾಗಿ ಪೊಲೀಸ್ ಇಲಾಖೆಯ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ. ನೀವು FDA ಎಕ್ಸಾಮ್ ನೋಡಿಬಿಟ್ರೆ ಕ್ವಶನ್ ಪೇಪರ್ ಹೆಂಗಿರುತ್ತೆ ಅಂದ್ರೆ ಡೀಪ್ ಕ್ವಶನ್ಸ್ ಇರ್ತವೆ, ಡೀಪ್ ಆನ್ಸರ್ಸು, ಬಹಳಷ್ಟು ಡೀಪ್ ಆಗಿ ಓದಿದ್ರೆ ಮಾತ್ರ FDA ಎಕ್ಸಾಮ್ ಬರಲಿಕ್ಕೆ ಸಾಧ್ಯ. ಇನ್ನು KS, IAS ಅನ್ನುವಂಥ ಹುದ್ದೆಗಳಂತರೂ ಈ 10 ಪ್ರಶ್ನೆಗಳನ್ನು ಒಟ್ಟಿಗೆ ಕೊಟ್ಟು ಒಂದು ಪ್ರಶ್ನೆ ಮಾಡಿರ್ತಾರೆ. ಅಂದರೆ ವಿಷಯದ ಆಳ ಜ್ಞಾನ ಬಹಳ ಅವಶ್ಯಕತೆ. ಆದರೆ ಈ ಪೊಲೀಸ್ ನೇಮಕಾತಿ ಪರೀಕ್ಷೆ ನೇರ ಪ್ರಶ್ನೆಗಳಿಗೆ ಸರಳ ಮತ್ತು ಸುಲಭವಾದ ಉತ್ತರಗಳನ್ನು ನಿರೀಕ್ಷೆ ಮಾಡಿರ್ತಾರೆ. ಅತಿ ಕಡಿಮೆ ಅವಧಿಯೊಳಗೆ ಉತ್ತಮವಂತ ಒಂದು ಎಫರ್ಟ್ ಹಾಕಿದಿರಿ ಅಂದರೆ ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗತ್ತೆ, ತಾವು ಯಶಸ್ಸಿನ ಹಾದಿಯತ್ತ ಪಯಣ ಮಾಡ್ತೀರಿ. ಹಾಗಿದ್ರೆ ಈ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಗಳಿಗೆ ಎದುರಿಸ್ತಾ ಇರುವಂಥವ್ರಿಗೆ ಬಹಳಷ್ಟು ಪೇಷನ್ಸ್ ಬೇಕಾಗತ್ತೆ. ಅಷ್ಟೇ ಅಲ್ಲದೆ ಟೈಮ್ ಸೆನ್ಸ್ ಕೂಡ ಬೇಕಾಗತ್ತೆ, ಸಮಯ ಪ್ರಜ್ಞೆ. ಹಾಗಿದ್ರೆ ಇಲ್ಲಿ ನೀವು ಬಹಳ ವಿಚಾರ ಮಾಡಬೇಕಾಗಿದ್ದು, ನಾನು ಈ ಒಂದು ಆಡಿಯೋ ಕ್ಲಿಪ್ನಲ್ಲಿ, ಈ ಹಿಂದಿನ ಆಡಿಯೋ ಕ್ಲಿಪ್ನಲ್ಲಿ ಏನು ಮಾಡಿದೆ, PSI ಎಕ್ಸಾಮ್ಗೆ ಪ್ರೀಸೆ ಹೇಗೆ ಬರೀಬೇಕು, ಟ್ರಾನ್ಸ್ಲೇಷನ್ ಹೇಗೆ ಬರೀಬೇಕು, ಜೊತೆಗೆ essay ಹೇಗೆ ಬರೀಬೇಕು ಅಂತ ಹೇಳಿದ್ದೀನಿ. ಆದರೆ ಈ ಒಂದು ಆಡಿಯೋ ಕ್ಲಿಪ್ನಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಮುಖ್ಯವಾದಂಥ ವಿಷಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆ ಪತ್ರಿಕೆ 2, ಅದ್ರ ಬಗ್ಗೆ ತಯಾರಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಯಾವುದಕ್ಕೆ ಫೋಕಸ್ ಮಾಡಬೇಕು ಅಂದರೆ, ವಿಷಯವನ್ನು ಓದೋದಕ್ಕಿಂತ ಹೆಚ್ಚಾಗಿ ಯಾವುದನ್ನು ಓದಬಾರ್ದು ಅನ್ನೋದಕ್ಕೆ ಜಾಸ್ತಿ ನೀವು ಫೋಕಸ್ ಮಾಡಬೇಕು. ಏನು ಓದಬಾರ್ದು ನಾವು ಡಿಸೈಡ್ ಮಾಡಿ ಫಸ್ಟ್. ನಾವೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ, ಬಟ್ ಇಲ್ಲಿ ಹಾರ್ಡ್ ವರ್ಕ್ ಜೊತೆಗೆ ಇನ್ನೊಂದು ವರ್ಕ್ ಬೇಕಾಗುತ್ತೆ, ಅದಕ್ಕೆ ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ. ಏನು ಓದಬಾರ್ದನ್ನು ಡಿಸೈಡ್ ಮಾಡೋದು ಬಹಳ ಜಾಣತನ ಸ್ನೇಹಿತರೆ. ಓಕೆ, ಇವಾಗ ನೇರವಾಗಿ ಪೇಪರ್ 2 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯಲ್ಲಿ ಪೇಪರ್ 2 ಏನೇನು ಒಳಗೊಂಡಿರುತ್ತೆ, ಅದರಲ್ಲಿ ಯಾವ್ಯಾವ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡೋಣಂತೆ. ಈ ಪ್ರಶ್ನೆ ಪತ್ರಿಕೆ ಸಾಮಾನ್ಯವಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯ ಪತ್ರಿಕೆ 2 ಭಾಷೆಯಲ್ಲಿ ಇರುತ್ತೆ, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತೆ. ನಿಮ್ಗೆ ಗೊತ್ತಿರುವ ಹಾಗೆ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತವೆ, ಅದು ವಸ್ತುನಿಷ್ಠ ಪರೀಕ್ಷೆಗಳು ಇರ್ತವೆ. ಇಲ್ಲಿ ಡಿಸ್ಕ್ರಿಪ್ಟಿವ್ ಇರಲ್ಲ. ನೀವೇನು essay ಪೇಪರ್ ಬರೀತಿರಲ್ಲ ಆ ಥರ ವಿವರಣಾತ್ಮಕ ಉತ್ತರ ಬರೆಯೋದಿಲ್ಲ. OMR ಶೀಟ್ ಕೊಟ್ಟಿರ್ತಾರೆ, ಆ ಸರ್ಕಲ್ಗಳನ್ನು ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಜಸ್ಟ್ ಆಬ್ಜೆಕ್ಟಿವ್ ಟೈಪ್. ಒಟ್ಟು 150 ಮಾರ್ಕ್ಸಿನ ಪೇಪರ್ ಇದು. 150 ಅಂಕಗಳಿರ್ತವೆ. ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ ಇರ್ತವೆ. ಇವೆಲ್ಲ ಲಿಖಿತ ಪರೀಕ್ಷೆ. ಹಾಗಿದ್ರೆ ಇವುಗಳನ್ನು ಉತ್ತರಿಸಲಿಕ್ಕೆ ನಿಮಗೆ ಸಿಕ್ಕುವಂಥ ಟೈಮು 1.5 ಗಂಟೆ, ಅಂದರೆ 1 ಗಂಟೆ 30 ನಿಮಿಷ. ಒಟ್ಟಾರೆ ಹೇಳ್ಬೇಕಾದ್ರೆ 90 ನಿಮಿಷ. ಈ ಕ್ವಶನ್ ಪೇಪರ್ದೊಳಗೆ ಮುಖ್ಯವಾಗಿ ಭಾರತೀಯ ಸಂವಿಧಾನವನ್ನು ಒಳಗೊಂಡಿರುತ್ತೆ, ಅದರ ಮೇಲೆ ಪ್ರಶ್ನೆಗಳಿರ್ತವೆ. ಹಿಸ್ಟ್ರಿ ಬಗ್ಗೆ ಕ್ವಶನ್ ಇರ್ತವೆ. ಜೋಗ್ರಫಿ ಮೇಲೆ ಅಂದರೆ ಭೂಗೋಳಶಾಸ್ತ್ರದ ಮೇಲೆ ಪ್ರಶ್ನೆಗಳಿರ್ತವೆ. ಹಿಸ್ಟ್ರಿಯಲ್ಲಿ ವಿಶೇಷವಾಗಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಬಹಳಷ್ಟು ಒತ್ತು ಕೊಟ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜ್ ಸಂಬಂಧಪಟ್ಟಂತ ಕ್ವಶನ್ಸ್ ಇರ್ತವೆ. ಸೈನ್ಸ್ ಮತ್ತು ಟೆಕ್ನಾಲಜಿ ಮೇಲೆ ಕ್ವಶನ್ಸ್ ಇರ್ತವೆ. ಕಲೆ ಸಾಹಿತ್ಯದ ಮೇಲೆ ಪ್ರಶ್ನೆಗಳು ಬರ್ತವೆ. ಮೆಂಟಲ್ ಎಬಿಲಿಟಿ ಮೇಲೂ ಕೂಡ ಪ್ರಶ್ನೆಗಳಿದ್ದಾವೆ. ಇದ್ರ ಜೊತೆಗೆ ಎಥಿಕ್ಸ್, ನೀತಿ ಶಿಕ್ಷಣ ಅಥವಾ ನೀತಿ ಶಾಸ್ತ್ರದ ಬಗ್ಗೆ ಮೇಲೆ ಪ್ರಶ್ನೆಗಳು ಬಂದಿರ್ತವೆ. ಇವು ಇಂಪಾರ್ಟೆಂಟ್, ನೀವೇನು ಸಬ್ಜೆಕ್ಟನ್ನು ನೋಡ್ಕೋಬೇಕಾಗತ್ತಂತ ಅನ್ನೋದ್ರ ಬಗ್ಗೆ. ಆಮೇಲೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಪ್ರತಿ ಒಂದು ತಪ್ಪು ಉತ್ತರಕ್ಕೆ 25% ಮಾರ್ಕ್ಸ್ ಕಡಿತಾರೆ ಅಂತ. ಇದರ ಅರ್ಥ ನಿಮ್ಗೆ ಆಗಲಿಲ್ಲ ಅಂದರೆ 4 ಪ್ರಶ್ನೆಗಳನ್ನು
ತಪ್ಪು ಮಾಡಿದ್ರಿ ಅಂದರೆ, ಒಂದು ಪ್ರಶ್ನೆ ಸರಿ ಮಾಡಿದ್ರಿ ಅಂದರೆ ನಿಮಗೆ 0 ಮಾರ್ಕ್ಸ್. ಒಂದು ಪ್ರಶ್ನೆ ಸರಿಯಾಗಿ 4 ತಪ್ಪಾದು ಅಂದರೆ ನಿಮಗೆ 0 ಮಾರ್ಕ್ಸ್. ಅಥವಾ 4 ಪ್ರಶ್ನೆ ತಪ್ಪಾಗಿ ಉತ್ತರ ಕೊಟ್ರಿ ಅಂದರೆ ಒಂದು ಸರಿಯಾಗಿದ್ದರೆ ಅಂಕವನ್ನು ಕಸಿದುಕೊಳ್ಳುತ್ತಾರೆ. ಹಾಗಿದ್ರೆ ಈ PSI ಪೇಪರ್ 2 ಲಿಖಿತ ಪರೀಕ್ಷೆ ತಯಾರಿ ಹೇಗಿರಬೇಕು ಅನ್ನೋಕ್ಕಿಂತ ಪೂರ್ವದಲ್ಲಿ ಮೊದಲಿಗೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ಬಹಳಷ್ಟು ಮುಖ್ಯ. ಓಲ್ಡ್ ಕ್ವಶನ್ ಪೇಪರನ್ನು ಯಾರು ಸಾಲ್ವ್ ಮಾಡ್ತಾರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆದಂಗೆ. PSI ಅನ್ನೋದೇನು ಪ್ರಾಬ್ಲಮ್ ಆಗಿದೆಲ್ಲ ನಿಮಗೆ, ಆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಾದ್ರೆ ನೀವು ಓಲ್ಡ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು. ಜೊತೆಗೆ ನಿಮ್ಮದೇ ಆದಂಥ ಒಂದಿಷ್ಟು ನೋಟ್ಸ್ ಮಾಡ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು ಸ್ನೇಹಿತರೆ. ನಾನು ಯಾವ್ಯಾವ ವಿಷಯ ಮೇಲೆ ಹಿಂಗೆ ನೋಟ್ಸ್ ಮಾಡ್ಕೋಬೇಕು, ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ಈಗ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಹಳೆಯ ಕ್ವಶನ್ ಪೇಪರನ್ನು ಬಿಡಿಸೋದು ಬಹಳಷ್ಟು ಒಳ್ಳೆಯದು. ಯಾಕೆ ಒಳ್ಳೆಯದು ಅಂತ ಕೇಳಿದರೆ, ಎಷ್ಟೋ ಸಾರಿ ಈ ಕ್ವಶನ್ ಪೇಪರ್ದಲ್ಲಿ ಇರ್ತಕ್ಕಂಥ ಬಹುತೇಕ ಪ್ರಶ್ನೆಗಳಲ್ಲಿ ಸುಮಾರು ಒಂದು 40ರಿಂದ 50 ಕ್ವಶನ್ಗಳನ್ನು ಏನು ಮಾಡಿರ್ತಾರೆ ಅಂದ್ರೆ ಹಿಂದಿನ ವರ್ಷದ ಕ್ವಶನ್ ಪೇಪರಿಂದ ರಿಪೀಟ್ ಮಾಡಿರ್ತಾರೆ. ನೀವು ಬೇಕಿದ್ರೆ ಚೆಕ್ ಮಾಡಿ ನೋಡ್ಕೊಳ್ಳಿ. ಹಿಂದಿನ PSI ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ನೇಮಕಾತಿ ಕ್ವಶನ್ ಪೇಪರನ್ನು ಬೇರೆ ಬೇರೆ ಸಿವಿಲ್ ಇರ್ಬೋದು, ಬೇರೆ ಬೇರೆ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, SI ಆಗಿರ್ಬೋದು, ಅವೆಲ್ಲ ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡಿದ್ರಿ ಅಂದರೆ ಎಷ್ಟೋ ಕ್ವಶನ್ ರಿಪೀಟ್ ಆಗಿದ್ದು ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಓಲ್ಡ್ ಕ್ವಶನ್ ಪೇಪರ್ನ ಬಿಡಿಸೋದನ್ನು ಸಾಧ್ಯವಾದಷ್ಟು ಈ ಕ್ಷಣದಿಂದನೂ ಸ್ಟಾರ್ಟ್ ಮಾಡಿ. ನಾನು ಈ ಒಂದು ಆಡಿಯೋ ಕ್ಲಿಪ್ನಲ್ಲಿ ಬೇಕಾದ್ರೆ ಓಲ್ಡ್ ಕ್ವಶನ್ ಪೇಪರ್ದಲ್ಲಿ ಪ್ರಯತ್ನ ಪಡ್ತೀನಂತೆ. ಇನ್ನು ಕರೆಂಟ್ ಅಫೇರ್ಸ್ ಕ್ವಶನ್ ಪೇಪರ್ದಲ್ಲಿ ನಾನು ಏನು ಹೇಳಿದೆಲ್ಲ, ಇದು ಏನೇನು ಒಳಗೊಂಡಿರ್ತಾವೆ ಅಂದ್ರೆ ಕರೆಂಟ್ ಅಫೇರ್ಸ್ ಕೂಡ ಅದ್ರ ಮೇಲೆ ಕ್ವಶನ್ ಇರ್ತವೆ. ಬಹಳ ಜನರಿಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕರೆಂಟ್ ಅಫೇರ್ಸ್ ಅಂದ ತಕ್ಷಣ ಸರ್ ಎಷ್ಟು ವರ್ಷದ ಅಥವಾ ಎಷ್ಟು ದಿನದ ಕರೆಂಟ್ ಅಫೇರ್ಸನ್ನು ಓದಬೇಕು ಅಂತ ಬಹಳ ಜನರ ಪ್ರಾಬ್ಲಮ್. ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಇವಾಗ ಇದು ನನ್ನ ಅಭಿಮತವೇ ಹೊರತು ಅಂತಿಮ ಅಲ್ಲ. ನಾನು ನನ್ನ ಮತೀಯ ಮಿತಿಯಲ್ಲಿ ಈ ವಿಚಾರವನ್ನು ಹಂಚ್ಕೋತೀನಿ. ಬೇರೆ ಬೇರೆ ಸಾಧಕರು ಬೇರೆ ಬೇರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಾಗಿದ್ರೆ ಈ ಪ್ರಚಲಿತ ವಿದ್ಯಮಾನಗಳನ್ನು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಅಥವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅಥವಾ PC ಇಂದ ಹಿಡ್ಕೊಂಡು DC ವರೆಗಿನ ಯಾವುದೇ ಹುದ್ದೆ, ಕರೆಂಟ್ ಅಫೇರ್ಸ್ ಅಂದ ತಕ್ಷಣ ಎಷ್ಟು ದಿನದ ಓದ್ಕೋಬೇಕು ಅಂದ್ರೆ ನನ್ನ ಪ್ರಕಾರ 1 ವರ್ಷದ ಕರೆಂಟ್ ಅಫೇರ್ಸ್ ಓದ್ಕೋಬೇಕು. ಹಾಗಿದ್ರೆ 1 ವರ್ಷದ ಕರೆಂಟ್ ಅಫೇರ್ಸ್ ಎಲ್ಲಿಂದ ಎಲ್ಲಿವರೆಗೆ ಓದ್ಕೋಬೇಕು ಅನ್ನೋ ನೋಡೋಣ ಅಂತ. ಇವಾಗ 2019 ಜನವರಿಯಲ್ಲಿ ತಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮನ್ನು ಜನವರಿ 2ನೇ ವಾರದಲ್ಲಿ ಬರಿತಾ ಇದ್ದೀರಿ. ಹಾಗಿದ್ರೆ ಎಲ್ಲಿಂದ ಎಲ್ಲಿವರೆಗೆ ನಾವು ಪ್ರಚಲಿತ ವಿದ್ಯಮಾನಗಳನ್ನು ನಾವು ಓದ್ಕೊಂಡ್ ಬರಬೇಕು ಅಂದ್ರೆ 2018 ಜನವರಿಯಿಂದ 2018 ಡಿಸೆಂಬರ್ವರೆಗೆ, ಸಾಧ್ಯವಾದರೆ 2019 ಜನವರಿ 1ನೇ ವಾರದವರೆಗಿನ ಪ್ರಚಲಿತ ವಿದ್ಯಮಾನಗಳನ್ನು ಓದ್ಕೋಬೇಕು. ಹಾಗಿದ್ರೆ ಅದರಲ್ಲೇ ಯಾವುದು ಇಂಪಾರ್ಟೆಂಟ್ ಅನ್ನೋದು ಮತ್ತೆ ಅನಲೈಸ್ ಮಾಡಿ ಹೇಳ್ತೀನಿ. ಈಗ 12 ತಿಂಗಳಾಯ್ತು, 1 ವರ್ಷ ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ 2018 ಜನವರಿಯಿಂದ 2018 ಡಿಸೆಂಬರ್ವರೆಗೆ ಅಂದ್ರೆ 12 ತಿಂಗಳು. ಈ 12 ತಿಂಗಳನ್ನ ಮತ್ತೆ ಡಿವೈಡ್ ಮಾಡ್ತೀನಿ. ನಾನು 4 ತಿಂಗಳದ್ದು ಒಂದೊಂದು ಗುಂಪು ಮಾಡ್ತಾ ಇದ್ದೀನಿ. ಇವುಗಳನ್ನು 3 ಭಾಗಗಳಾಗಿ ವರ್ಗೀಕರಣ ಮಾಡ್ತೀನಿ. 2018 ಜನವರಿಯಿಂದ ಏಪ್ರಿಲ್ವರೆಗಿನ 4 ತಿಂಗಳು ಒಂದು ಭಾಗವಾದರೆ, 2018 ಮೇದಿಂದ ಆಗಸ್ಟ್ವರೆಗಿನ 4 ತಿಂಗಳು ಮತ್ತೊಂದು ಭಾಗ, 2018 ಸೆಪ್ಟೆಂಬರಿಂದ ಡಿಸೆಂಬರ್ವರೆಗಿನ 4 ತಿಂಗಳು 3ನೇ ಭಾಗ. ಈ 3 ಭಾಗಗಳಲ್ಲಿ ಯಾವ ಭಾಗಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಅಥವಾ ಕ್ವಶನ್ ಪೇಪರ್ದಲ್ಲಿ ಯಾವ ಭಾಗದಿಂದ ಎಷ್ಟು ಕ್ವಶನ್ ಬರ್ತವೆ ಅನ್ನೋದು ನೋಡೋಣ ಅಂತ. ಇವಾಗ ಸ್ನೇಹಿತರೆ, ಈ 3ನೇ ಭಾಗ ಏನಿದೆಯಲ್ಲ ಅದು ನಿಮಗೆ ಬಹಳ ಇಂಪಾರ್ಟೆಂಟ್. ಅಂದರೆ 2018 ಸೆಪ್ಟೆಂಬರ್ದಿಂದ 2018 ಡಿಸೆಂಬರ್ವರೆಗಿನ ಈ ಭಾಗ ಏನಿದೆಯಲ್ಲ 4 ತಿಂಗಳ ಈ ಭಾಗದ ಮೇಲೆ ಮೋರ್ ದ್ಯಾನ್ 60% ಕ್ವಶನ್ ಈ ಭಾಗದಲ್ಲಿ ಬರ್ತವೆ. 2018 ಸೆಪ್ಟೆಂಬರ್ದಿಂದ 2018 ಡಿಸೆಂಬರ್ ಅಥವಾ ಜನವರಿ 1ನೇ ವಾರದವರೆಗಿನ ಮೇಲಿನ ಈ ಅವಧಿಯ ಮೇಲೆ ನಡೆದಂತಹ ಅಥವಾ ಸಂಭವಿಸಿದಂತಹ ಘಟನಾವಳಿಗಳ ಆಧರಿಸಿದಂತಹ ಪ್ರಶ್ನೆಗಳು 100ಕ್ಕೆ 60 ಪ್ರಶ್ನೆಗಳು ಇದ್ರ ಮೇಲೆ ಬರ್ತವೆ. ಅದು ಪ್ರಚಲಿತ ವಿಷಯದ ಮೇಲೆ ಇರ್ತಕ್ಕಂಥ ಸೆಕ್ಷನ್ ನಲ್ಲಿ 100%ಗೆ 60% ಈ 4 ತಿಂಗಳಲ್ಲಿ ಕೇಳ್ತಾರೆ. ಇನ್ನ 2ನೇ ಭಾಗ ಏನಿದೆ ನೋಡಿ, 2018 ಮೇದಿಂದ ಆಗಸ್ಟ್ ವರೆಗೆ ಏನಿದೆಯಲ್ಲ ಅದ್ರ ಮೇಲೆ 30% ಕ್ವಶನ್ ಬರ್ತವೆ. ಇನ್ನ ಮೊದಲ ಭಾಗ ಏನಿದೆಯಲ್ಲ 2018 ಜನವರಿಯಿಂದ ಏಪ್ರಿಲ್ ವರೆಗಿನ ಏನು ಭಾಗ ಇದೆಯಲ್ಲ 4 ತಿಂಗಳದು, ಅದ್ರ ಮೇಲೆ ಓನ್ಲಿ 10% ಕ್ವಶನ್ ಬರ್ತವೆ. ಅಂದ್ರೆ ಇವಾಗ ನೀವು ಒಂದು ಐಡಿಯಾ ಬರಬೇಕು ನಿಮಗೆ. ಕರೆಂಟ್ ಅಫೇರ್ಸ್ 1 ವರ್ಷದ ಓದಬೇಕು, ಬಟ್ ನಾವು ಆಲ್ಮೋಸ್ಟ್ ಅಲ್ಲಿ ಹೆಂಗ್ ಮಾಡ್ತೀವಿ ಅಂದ್ರೆ ಜನವರಿಯಿಂದ ಆಗಸ್ಟ್ ವರೆಗಿನ ಕ್ವಶನ್ ಓದ್ಬಿಟ್ಟಿವಿ ಎಲ್ಲ. ಒಂದು 8 ತಿಂಗಳದು ಕರೆಂಟ್ ಅಫೇರ್ಸ್ ಫಸ್ಟ್ ಕ್ಲಾಸ್ ಓದಿದ್ರಿ ಅಂದ್ರೆ ಅದ್ರ ಮೇಲೆ ಬರೋದು 40% ಕ್ವಶನ್ ಅಷ್ಟೇ. 60% ಕ್ವಶನ್ ಬರೋದಲ್ಲಿ
ಈ 4 ತಿಂಗಳು, ಇತ್ತೀಚಿನ 4 ತಿಂಗಳು ಏನಿದೆಯಲ್ಲ ಅದನ್ನು. ಸೊ ಈ 4 ತಿಂಗಳನ್ನು ನೋಡಿ, ಇನ್ನೂ ಟೈಮ್ ಇದೆ, ಇನ್ನೂ ಒಂದು ವಾರ ಕಾಲಾವಕಾಶ ಇದೆ ನಿಮಗೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆ ಬರೆಯೋರು ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯೋರು ಕೂಡ, ವಿಶೇಷವಾಗಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮನ್ನು ಪರೀಕ್ಷೆ ನಡೆಯುವ ಹಿಂದಿನ 4 ತಿಂಗಳು 60% ಕ್ವಶನ್ ಬಂದರೆ ಅದರ ನೆಕ್ಸ್ಟ್ 4 ತಿಂಗಳು 30% ಕ್ವಶನ್ ಬರ್ತವೆ, ಅದರ ನೆಕ್ಸ್ಟ್ 4 ತಿಂಗಳು 10% ಕ್ವಶನ್ ಬರ್ತವೆ. ಸೊ ಗೊತ್ತಾಯ್ತಲ್ವಾ ಯಾವ ತಿಂಗಳದ ಜಾಸ್ತಿ ಓದಬೇಕು ಅನ್ನೋದು. ಇನ್ನೊಂದು ಸಾರಿ ಹೇಳ್ತೀನಿ ಸ್ನೇಹಿತರೆ, 2018 ಸೆಪ್ಟೆಂಬರ್ದಿಂದ ಹಿಡಿದುಕೊಂಡು 2019 ಜನವರಿ ಮೊದಲ ವಾರದವರೆಗಿನ ಕರೆಂಟ್ ಅಫೇರ್ಸ್ ಅನ್ನ ಪೂರ್ತಿಯಾಗಿ ನೀಟಾಗಿ ಬಿಡದೆ ಎಲ್ಲವುಗಳನ್ನ ಮ್ಯಾಗ್ಜಿನ್ ಇಟ್ಕೊಳ್ಳಿ, ಅಥವಾ ನೀವು ಬೇರೆ ಬೇರೆ ಸೋರ್ಸು, ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ನಮ್ಮ ಟೆಲಿಗ್ರಾಮ್ ಚಾನಲಿಂದ ನಿಮ್ಮ ಕರೆಂಟ್ ಅಫೇರ್ಸ್ ಅನ್ನು ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ, ಅವುಗಳನ್ನು ನೀಟಾಗಿ ಓದ್ಕೊಳ್ಳಿ. ಸರಿನಾ? ಖಂಡಿತ ಇದು ಮಾಡ್ತೀರಿ ಅಂತ ಹೇಳ್ತೀನಿ. ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ, ನೆನಪಿರಿ ಸ್ನೇಹಿತರೆ, ನಾನು ಶಂಕರ್ ಬೆಳಬ್ಬಿ, ಅಸಿಸ್ಟೆಂಟ್ ಕಮಿಷನರ್ 2014 KS ಬ್ಯಾಚ್ನಲ್ಲಿ. ನಾನು ಬಹಳ ಜನ ಸ್ಪರ್ಧಾರ್ಥಿಗಳಿಂದ ಸುಮಾರು 10 ವರ್ಷಗಳಿಂದ ನಾನು ಈ ರೀತಿಯಾದಂಥ ಉಚಿತ ಮಾರ್ಗದರ್ಶನ ಮಾಡುವಂಥ ಒಂದು ಕೈಂಕರ್ಯವನ್ನು ಮಾಡ್ತಾ ಬಂದಿದ್ದೀನಿ. ಇತ್ತೀಚೆಗೆ ನಾನು ಅಸಿಸ್ಟೆಂಟ್ ಕಮಿಷನರ್ ಆದಮೇಲೆ ನನಗೆ ಬಳಗ ಜಾಸ್ತಿ ಆಯಿತು. ಸೊ ಅದಕ್ಕೆ ಅನಿವಾರ್ಯವಾಗಿ ನಾವು ವಾಟ್ಸಪ್ನಿಂದ ಟೆಲಿಗ್ರಾಮಿಗೆ ಶಿಫ್ಟ್ ಆದ್ವಿ. ಟೆಲಿಗ್ರಾಮ್ನಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ, SR World 2 ಶಂಕರ್ ಬೆಳಬ್ಬಿ ಸರ್ ಅಂತ. ಆ ಸ್ಟಾರ್ಟ್ ಮಾಡಿದ ಇದು 9ನೇ ವಾರ. 9 ವಾರದಲ್ಲಿ 9,000ಕ್ಕಿಂತ ಅಧಿಕ ಸ್ಪರ್ಧಾರ್ಥಿಗಳು ಗ್ರೂಪಿಗೆ ಸೇರಿಕೊಂಡು ಈ ಒಂದು ಉಚಿತ ಮಾರ್ಗದರ್ಶನ ಪಡಿತಾ ಇದ್ದಾರೆ. ಇದರಲ್ಲಿ ಪ್ರತಿನಿತ್ಯ ಕರೆಂಟ್ ಅಫೇರ್ಸ್ ಏನು ಓದಬೇಕು, ಜೊತೆಗೆ ಈ ರೀತಿಯಂಥ ಆಡಿಯೋ ಕ್ಲಿಪ್ಗಳು, ಆಮೇಲೆ ಈ ಒಂದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರ ಜೊತೆ 1 ಗಂಟೆಗಳ ಕಾಲ ಅವ್ರನ್ನ ಇಂಟರ್ವ್ಯೂ ಮಾಡಿಬಿಟ್ಟು ಅವರಿಂದ ಒಂದಿಷ್ಟು ಮಾರ್ಗದರ್ಶನ ಮಾಡಿ ಆಡಿಯೋ ಕ್ಲಿಪ್ಪನ್ನು ನಮ್ಮ ಗ್ರೂಪಿಗೆ ಹಾಕ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಓಲ್ಡ್ ಕ್ವಶನ್ ಪೇಪರ್ ಬಿಡಿಸುವಂಥ ಮೆಥಡ್, ಕರೆಂಟ್ ಅಫೇರ್ಸ್ ಹೆಂಗೆ ಕಲೆಕ್ಟ್ ಮಾಡಬೇಕು, ಆಮೇಲೆ ಮಾಡೆಲ್ ಎಸ್ಸೆ, ಈ PSI ಎಕ್ಸಾಮ್ಗೆ ಸುಮಾರು 100ಕ್ಕಿಂತ ಅಧಿಕ ಮಾಡೆಲ್ ಎಸ್ಸೆಗಳನ್ನು ಹಾಕಿದ್ದೀವಿ. ಟಾಪಿಕ್ ಅಲ್ಲ, ಇವು ಫುಲ್ ಎಸ್ಸೆಗಳನ್ನು ಬರೆದು ಹಾಕಿದ್ದೀವಿ. ಆಮೇಲೆ ಒಂದು ಎಸ್ಸೆ ಮೌಲ್ಯಮಾಪಕರು ಯಾವ ಅಂಶಗಳನ್ನು ನಿರೀಕ್ಷೆ ಮಾಡ್ತಾರೆ, ಜೊತೆಗೆ ವಿವಿಧ ಪರೀಕ್ಷೆಗಳಲ್ಲಿ ರಾಜ್ಯದ ಅಥವಾ ದೇಶದ ಯಾವುದೇ ಭಾಗದಲ್ಲಿ ಜಾಬ್ ನ್ಯೂಸ್ ಏನಾದರೂ ಇದ್ರೆ, ಕಾಲ್ಫಾರ್ಮ್ ಮಾಡಿದರೆ, ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ರೆ ಅದನ್ನು ಕೂಡ ಮಾಹಿತಿ ಹಾಕ್ತಾ ಇದ್ದೀವಿ. ಜೊತೆಗೆ ರಿಸಲ್ಟ್ ಬಿಟ್ಟಿದ್ದಾಗಿರ್ಬೋದು, ಎಕ್ಸಾಮ್ ಪೋಸ್ಟ್ಪೋನ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಎಲ್ಲ ಒಬ್ಬ ಅಭ್ಯರ್ಥಿಗೆ, ಒಬ್ಬ ಸ್ಪರ್ಧಾಕಾಂಕ್ಷಿಗೆ ಏನೆಲ್ಲ ಬೇಕಲ್ಲ ಅದನ್ನೆಲ್ಲ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಸಿಗತ್ತೆ ಅಂದ್ರೆ ಅದು ನಮ್ಮ ಟೆಲಿಗ್ರಾಮ್ ಗ್ರೂಪು. ಹಾಗಿದ್ರೆ ಇನ್ನೇಕೆ ತಡ ಸ್ನೇಹಿತರೆ, ನೀವು ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರನ್ನು ಕೂಡ ನಮ್ಮ ಈ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಮಾಡಿಸಿ ಅವ್ರು ಖುಷಿ ಪಡ್ತಾರೆ. ಅಯ್ಯೋ, ಇದೇ ಪುಣ್ಯಾತ್ಮನಿಂದಪ್ಪ ಇಂಥ ಒಂದು ವೇದಿಕೆಗೆ ನಾನೊಬ್ಬ ಭಾಗಿಯಾಗಿದ್ದು ಅಂತ. ಸೊ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಕೂಡ ತಿಳಿಸಿ, ಈ ಒಂದು ಫ್ರೀ ಆಫ್ ಕಾಸ್ಟ್, ಯಾವುದೇ ಒಂದು ಹಣದ ಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಈ ಕೈಂಕರ್ಯ ರಾಜ್ಯದ ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಮನೆಗೂ ಮೂಲೆಗೂ ತಲುಪಬೇಕು ಅನ್ನೋದು ನಮ್ಮ ಒಂದು ಮಹತ್ವಾಕಾಂಕ್ಷೆ. ಹಾಗಿದ್ರೆ ಈ ಗ್ರೂಪಿಗೆ ಜಾಯಿನ್ ಆಗಬೇಕಾದ್ರೆ ಏನೂ ಇಲ್ಲ, ಸಿಂಪಲ್ ಆಗಿದೆ. ಯಾರ ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ಇದೆ ಅವರ ಮೊಬೈಲ್ನಲ್ಲಿ ಟೆಲಿಗ್ರಾಮ್ ಆ್ಯಪ್ ಆಲ್ರೆಡಿ ಇನ್ಸ್ಟಾಲ್ ಇದ್ರೆ ತೊಂದರೆ ಇಲ್ಲ. ಇನ್ಸ್ಟಾಲ್ ಇಲ್ಲಾರ್ದವರು ಪ್ಲೇಸ್ಟೋರ್ನಲ್ಲಿ ಹೋಗಿಬಿಟ್ಟು ಟೆಲಿಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಹೆಸರು ಕೇಳುತ್ತೆ ಅಂತ ಹಾಕಿ, ಆಮೇಲೆ ಟೆಲಿಗ್ರಾಮ್ ಸ್ಟಾರ್ಟ್ ಆದಮೇಲೆ ರೈಟ್ ಸೈಡ್ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಆಪ್ಷನ್ ಮೇಲೆ ಅಲ್ಲಿ ನಿಮ್ಮ SR World 2 ಶಂಕರ್ ಬೆಳಬ್ಬಿ ಸರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಜಾಯಿನ್ ಅಂತ ಬರುತ್ತೆ. ಆ ಜಾಯಿನ್ ಕ್ಲಿಕ್ ಮಾಡಿದಾಗ ನೀವು ಗ್ರೂಪಿಗೆ ಆ್ಯಡ್ ಆಗ್ತೀರಿ. ನೀವು ಇವತ್ತೇ ಗ್ರೂಪಿಗೆ ಆ್ಯಡ್ ಆದರೆ ಹಿಂದಿನ ಎಲ್ಲ ಮಾಹಿತಿಗಳನ್ನು ನಿಮಗೆ ಪಡಿಬಹುದು. ಅಷ್ಟೇ ಅಲ್ಲದೆ ಲೇಡೀಸ್ ಯಾರಾದರೂ ಇದ್ದರೆ ಅವರಿಗೆ ಈ ಗ್ರೂಪಿಗೆ ಸೇರೋದ್ರಿಂದ ನಿಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಯಾಕಂದರೆ ಈ ಗ್ರೂಪ್ನಲ್ಲಿ ಯಾರಿದ್ದಾರೆ ಅನ್ನೋದು ಇನ್ನೊಬ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಅಂತರೂ ಇವನ್ ಗ್ರೂಪ್ ಅಡ್ಮಿನ್ಗೂ ಕೂಡ ಗೊತ್ತಾಗಲ್ಲ. ಸೊ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ ಅಷ್ಟೇ ಗೊತ್ತಾಗುತ್ತೆ ಹೊರತು ಯಾರಿದ್ದಾರೆ ಅಂತ ಗೊತ್ತಾಗಲ್ಲ. ಸೊ ನಿಮ್ಮ ನಂಬರ್ ಆಗಲಿ, ನಿಮ್ಮ ಒಂದು ಐಡೆಂಟಿಟಿ ಆಗಲಿ ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ, ಆಮೇಲೆ ನಿಮಗೆ ತೊಂದರೆ ಕೂಡ ಆಗೋದಿಲ್ಲ. ಓಕೆ, ಆಕಸ್ಮಿಕವಾಗಿ ಜಾಯಿನ್ ಆಗ್ಲಿಕ್ಕೆ ಏನಾದ್ರು ತೊಂದರೆಗಳಿದ್ರೆ ಈ ಮೊಬೈಲ್ ನಂಬರ್ ಕೊಡ್ತಾ ಇದ್ದೀವಿ. ಮೊಬೈಲ್ನಾಗೆ ಒಂದಿಷ್ಟು ನಿಮ್ಮ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಮೂಲಕ ಒಂದು ನಿಮ್ಮ ಹೆಸರು ಮತ್ತು ನೇಟಿವ್ ಪ್ಲೇಸ್ ಜೊತೆಗೆ ಟೆಲಿಗ್ರಾಮ್ ಲಿಂಕ್ ಕಳಿಸಿ ಅಂತ ಒಂದು ಮೆಸೇಜ್ ಹಾಕಿದ್ರೆ ನಿಮಗೊಂದು ಲಿಂಕ್ ಕಳಿಸ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಗ್ರೂಪಿಗೆ ಜಾಯಿನ್ ಆಗ್ತೀರಿ. ಮೊಬೈಲ್ ನಂಬರು 9538781570. ಓಕೆ ಸ್ನೇಹಿತರೆ, ಸೇರ್ತಿರಲ್ವಾ? ಹಾಗಿದ್ರೆ ಈ ಪತ್ರಿಕೆ 2ರಲ್ಲಿ ವಿಶೇಷವಾಗಿ ಯಾವ ವಿಷಯದ ಮೇಲೆ ಗಮನ ಹರಿಸಬೇಕು ಅಂತಂದ್ರೆ, ಈ ಪ್ರಚಲಿತ ವಿದ್ಯಮಾನಗಳ ಮೇಲೆ ವಿಶೇಷವಾಗಿ ಇನ್ನೂ ಅಷ್ಟು ಗಮನ ಹರಿಸಬೇಕಂತ ವಿಷಯ ಯಾವುದಂದ್ರೆ ಪ್ರಮುಖ ಪ್ರಶಸ್ತಿಗಳು. ಇತ್ತೀಚೆಗೆ ಯಾವುದಾದ್ರೂ ಪ್ರಶಸ್ತಿ ಕೊಟ್ಟಿದ್ದಾರಾ? ಒಂದು ಉದಾಹರಣೆ ಕೊಟ್ಟು ಹೇಳ್ಬಿಡ್ತೀನಿ. ಇತ್ತೀಚೆಗೆ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟರು.
ಆ ಜ್ಞಾನಪೀಠ ಪ್ರಶಸ್ತಿಯನ್ನು ಅಮಿತಾವ್ ಘೋಷ್ ಅನ್ನುವಂಥವ್ರು ಪಡೆದರು. ಹಾಗಿದ್ರೆ ಇವರು ಯಾವ ಭಾಷೆಯ ಸಾಹಿತಿ ಅಥವಾ ಲೇಖಕರು, ಯಾವ ಕೃತಿಗೆ ಅಥವಾ ಯಾವ ಒಂದು ಸಾಧನೆಗೆ ಈ ಪ್ರಶಸ್ತಿಯನ್ನು ಕೊಟ್ಟರು, ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಪ್ರಾರಂಭ ಆಯಿತು, ಈ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಯಾವುದು, ಈ ಪ್ರಶಸ್ತಿಯ ಒಟ್ಟು ಮೌಲ್ಯ ಎಷ್ಟು, ಈ ಪ್ರಶಸ್ತಿ ಇದು ಎಷ್ಟನೇದು, ಈ ಹಿಂದಿನ ವರ್ಷ ಯಾರು ಪಡೆದಿದ್ರು, ಯಾವ ಭಾಷೆಗೆ ಪಡೆದಿದ್ರು, ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಭಾರತದ ಭಾಷೆ ಯಾವುದು, ಎರಡನೇ ಭಾಷೆ ಯಾವುದು, ಮೂರನೇ ಭಾಷೆ ಯಾವುದು. ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ವಿಶೇಷವಾಗಿ ಕನ್ನಡ ಭಾಷೆಯಲ್ಲಿ ಎಷ್ಟು ಜನ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ, ಅವರು ಯಾರ್ಯಾರು, ಯಾವ ಯಾವ ಕೃತಿಗೆ, ಯಾವ ಯಾವ ವರ್ಷಕ್ಕೆ, ಇಷ್ಟು ಮಾಹಿತಿಯನ್ನ ನೀವು ಸಂಗ್ರಹ ಮಾಡ್ಕೋಬೇಕು. ಇದು ಕರೆಂಟ್ ಅಫೇರ್ಸ್ ಅನ್ನ ಸಂಗ್ರಹಿಸುವಂತ ವಿಧಾನ. ನೆಕ್ಸ್ಟ್, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರ್ನಾಟಕದಿಂದ ಯಾರಾದರೂ ಸುದ್ದಿಯಲ್ಲಿದ್ದಿದ್ರೆ, ನಮ್ಮ ಸ್ಟೇಟ್ ಲೆವೆಲ್, ನಮ್ಮ ಕರ್ನಾಟಕ, ನಮ್ಮ ಕನ್ನಡಿಗರು ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಏನಾದರೂ ಸುದ್ದಿ ಮಾಡಿದ್ರು ಅಂದ್ರೆ, ಉದಾಹರಣೆ ಇತ್ತೀಚೆಗೆ ಡ್ರೋನ್ ತಂತ್ರಜ್ಞಾನವನ್ನ ಈ ಮಂಡ್ಯದ ಒಬ್ಬ ಪ್ರತಾಪ್ ಅನ್ನುವಂತ ಒಬ್ಬ ಹುಡುಗ, ಯುವಕ ಸಂಶೋಧನೆ ಮಾಡಿ ಅದನ್ನ ಜಗತ್ತಿಗೆ ಮಂಡಿಸಿದ ಸುದ್ದಿಯಲ್ಲಿದ್ದಂತ ವ್ಯಕ್ತಿ. ಅಂಥವ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ ನೀವು. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರಾದರೂ ಭಾರತೀಯರು ಪ್ರಮುಖವಾಗಿದ್ರ, ಇಂಟರ್ನ್ಯಾಷನಲ್ ಲೆವೆಲ್ ವರೆಗೆ ನಮ್ಮ ಇಂಡಿಯಾದಿಂದ ಯಾರಾದರೂ ಟಾಪ್ ನ್ಯೂಸ್ನಲ್ಲಿ ಇದ್ದಿದ್ರೆ ಅಂಥವುಗಳನ್ನು ಜಾಸ್ತಿ ಫೋಕಸ್ ಮಾಡಿ ಓದಬೇಕು. ಇನ್ನು ಸಂವಿಧಾನಿಕ ಹುದ್ದೆಗಳು ಅಂತ ಏನು ಕರ್ಸ್ಕೊಂಡಿದ್ದಾವೋ ಆ ಸಂವಿಧಾನಿಕ ಹುದ್ದೆಗಳಲ್ಲಿ ವಿಶೇಷವಾಗಿ ಹೊಸ ಹೊಸ ನೇಮಕಾತಿಗಳಾಗಿದ್ರೆ ಅಥವಾ ಯಾರಾದರೂ ರಾಜೀನಾಮೆಯನ್ನು ಕೊಟ್ಟಿದ್ರೆ ಅಂಥವುಗಳನ್ನು ಜಾಸ್ತಿ ಫೋಕಸ್ ಮಾಡಬೇಕು. ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBIದ ಗವರ್ನರ್ ಒಬ್ರು ರಾಜೀನಾಮೆ ಸಲ್ಲಿಸಿದ್ರು, ಹೊಸ ಗವರ್ನರ್ ಒಬ್ರು ಅಧಿಕಾರ ವಹಿಸ್ಕೊಂಡ್ರು. ಇಂತಹ ಬದಲಾವಣೆಗಳನ್ನ ಜಾಸ್ತಿ ಫೋಕಸ್ ಮಾಡಿ ಓದೋದ್ರಿಂದ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗತ್ತೆ. ಇನ್ನು ಮೆಂಟಲ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಬರ್ತವೆ. ಒಂದು 8-10 ಪ್ರಶ್ನೆಗಳು ಮಿನಿಮಮ್ ಅಂತೂ ಇದ್ದೇ ಇರ್ತವೆ. ಜಾಸ್ತಿ ಇರುವಂತದ್ದು ಕಾನ್ಸ್ಟಿಟ್ಯೂಷನ್ ಮೇಲೆ ಮತ್ತು ಈ ಮೆಂಟಲ್ ಎಬಿಲಿಟಿ ಮೇಲೆ. ಹಾಗಿದ್ರೆ ಮೆಂಟಲ್ ಎಬಿಲಿಟಿ ಮೇಲೆ ಒಂದು 7-8 ಟಾಪಿಕ್ಸ್ ಇದಾವೆ ಸ್ನೇಹಿತರೆ. ಆ 7-8 ಟಾಪಿಕ್ಸ್ಗಳು ನೀವು ನೋಡ್ಕೊಂಡ್ಬಿಟ್ರಿ ಅಂದ್ರೆ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಜೊತೆಗೆ ಅಂದ್ಬಿಟ್ರೆ ಮತ್ತೆ ಯಾವ ಕ್ವಶನ್ ಕೇಳಂಗಿಲ್ಲ. ಏನು, ಈ ಟ್ರೈನ್ ಬಗ್ಗೆ ಕ್ವಶನ್ ಕೇಳ್ತಾರೆ, ಆಮೇಲೆ ಬ್ಲಡ್ ರಿಲೇಷನ್ ಬಗ್ಗೆ ಅಂದ್ರೆ ರಕ್ತ ಸಂಬಂಧದ ಬಗ್ಗೆ, ಇವನ ತಾಯಿಯ ತಂದೆಯ ಏಕಮಾತ್ರ ಪುತ್ರಿ, ಇವನಿಗೆ ಏನಾಗಬೇಕು, ಈ ತರ ಪ್ರಶ್ನೆಗಳು ಬರ್ತಿರ್ತವೆ. ಜೊತೆಗೆ ಸೀರೀಸ್ ಕಂಪ್ಲೀಟ್ ಮಾಡೋದಿರ್ತವೆ, ಸಂಖ್ಯಾ ಸರಣಿಯನ್ನು ಪೂರ್ತಿಗೊಳಿಸುವುದು. ಆಮೇಲೆ ಈ ಗಡಿಯಾರದ ಮೇಲೆ ಅಂತ ಒಂದಿಷ್ಟು ಕ್ವಶನ್ಗಳು ಬರ್ತವೆ, ದಿಕ್ಕುಗಳ ಮೇಲೆ ಪ್ರಶ್ನೆಗಳು ಬರ್ತವೆ, ಆಮೇಲೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ ಪ್ರಶ್ನೆಗಳು ಬರ್ತವೆ, ಟೈಮ್ ಅಂಡ್ ವರ್ಕ್ ಅಂತ ಸಮಯ ಮತ್ತು ಕೆಲಸದ ಬಗ್ಗೆ ಬರ್ತವೆ, ವಯಸ್ಸಿನ ಮ್ಯಾಗ ಕ್ವಶನ್ ಬರ್ತವೆ. ವಯಸ್ಸು ಅಂದ್ರೆ ತಂದೆಯ ವಯಸ್ಸು 4 ವರ್ಷಗಳ ಹಿಂದೆ ಇಷ್ಟಾಗಿತ್ತು, ಮಗನ ವಯಸ್ಸಿನ 3 ಪಟ್ಟಿತ್ತು, ಇಂಥ ಪ್ರಶ್ನೆಗಳು ಬರ್ತವೆ. ಆಮೇಲೆ ಸರಾಸರಿ ಬಗ್ಗೆ, ಜೊತೆಗೆ ಈ ಸರಳ ಬಡ್ಡಿ ಅಥವಾ ಬಡ್ಡಿ ಬಗ್ಗೆ ಪ್ರಶ್ನೆಗಳು ಬರಬಹುದು. ಇಷ್ಟು ಈ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ. ಇಲ್ಲಿ ನಾವು ನೆಕ್ಸ್ಟ್ ಯಾವುದನ್ನ ಓದ್ಕೋಬೇಕು ನೋಡೋಣಂತ. ಪ್ರಶಸ್ತಿಗಳು ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಯಾವ್ಯಾವ ಪ್ರಶಸ್ತಿ, ಒಂದು ಉದಾಹರಣೆ ಕೊಟ್ಟು ಹೇಳಿದ್ದೀನಿ ನಿಮಗೆ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಪ್ರಶಸ್ತಿಗಳನ್ನು ಯಾರಾದ್ರೂ ಕೊಟ್ಟಿದ್ದಾರಾ, ಭಾರತದಲ್ಲಿ ಯಾವ್ದಾದ್ರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರಾ ಅನ್ನೋದನ್ನ ನೋಡ್ಕೋಬೇಕು. ಈ ಕರ್ನಾಟಕದಲ್ಲಿ ವಿಶೇಷವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಆಗಿರ್ಬೋದು, ಆಮೇಲೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳು ಮತ್ತು ಅವ್ರ ಸಾಧನೆಗಳು ಏನು ಅನ್ನೋಂಥದ್ದು ಪ್ರಶ್ನೆಗಳು ಕೇಳ್ಬೋದು. ಆಮೇಲೆ ಇಲ್ಲಿ ಸಾಮಾನ್ಯವಾಗಿ ಮೊದಲಿಗರು ಯಾರು ಅಂತ ಕೇಳ್ತಿರ್ತಾರೆ. ಆಮೇಲೆ ನೃತ್ಯ ಕಲಾವಿದರು, ಯಕ್ಷಗಾನ ಕಲಾವಿದರು, ಶಾಸ್ತ್ರೀಯ ನೃತ್ಯಗಳು ಯಾವ್ಯಾವ ರಾಜ್ಯದ್ದು, ಉದಾಹರಣೆ ಕಥಕ್ಕಳಿ ಆಗಿರ್ಬೋದು, ಮಣಿಪುರಿ ಆಗಿರ್ಬೋದು, ಭರತನಾಟ್ಯ ಯಾವ ರಾಜ್ಯದ್ದು, ಆಮೇಲೆ ಸಾತ್ರಿಯ ಆಗಿರ್ಬೋದು, ಕೂಚಿಪುಡಿ ಆಗಿರ್ಬೋದು, ಒಡಿಶಿ ಆಗಿರ್ಬೋದು, ಮೋಹಿನಿ ಅಟ್ಟಂ ಆಗಿರ್ಬೋದು, ಇವೆಲ್ಲ ನೃತ್ಯಗಳು ಯಾವ್ಯಾವ ರಾಜ್ಯದ ಪ್ರಸಿದ್ಧ ನೃತ್ಯಗಳನ್ನು ಗೊತ್ತಿರಬೇಕು. ಆಮೇಲೆ ಕರ್ನಾಟಕದ ನೃತ್ಯಗಳಾದಂತಹ ಯಕ್ಷಗಾನ ಯಾವ ಒಂದು ಭಾಗದಲ್ಲಿ ಜಾಸ್ತಿ ಫೇಮಸ್ ಇದೆ, ಕರಡಿ ಮಜಲು ಎಲ್ಲಿಂದ ಇದೆ, ಹುತ್ತರಿ ಕುಣಿತ ಎಲ್ಲಿದು ಅನ್ನುವಂಥದ್ದು ಇರ್ಬೋದು. ಆಮೇಲೆ ಈ ಭೂತಿಯರು ಹಾಡು ಕುಣಿತ ಯಾವ್ದು ಬೀದರ್ ಜಿಲ್ಲೆಯದು. ಇಂಥವುಗಳನ್ನ ಜಾಸ್ತಿ ಏನ್ ಮಾಡ್ಬೇಕಾಗತ್ತೆ, ನೀವು ಬಹಳಷ್ಟು ಫೋಕಸ್ ಮಾಡಬೇಕು. ವಿಶೇಷವಾಗಿ ಜನಪದ ನೃತ್ಯಗಳ ಮೇಲೆ ಕ್ವಶನ್ಗಳು ಕೇಳಿದ್ದಾರೆ. ಉದಾಹರಣೆ ಬಿಹು ಇದು ಯಾವ ರಾಜ್ಯದ ಜನಪದ ನೃತ್ಯ ಅಂತ ಕೇಳ್ತಾರೆ, ಅಸ್ಸಾಮದ್ದು. ಗಾರ್ಬಾ, ದಂಡಿಯಾ, ರಾಸ್, ಬವಾಯಿ ಇವೆಲ್ಲ ಗುಜರಾತದ್ದು. ಜಾತ್ರಾ ಪಶ್ಚಿಮ ಬಂಗಾಳದು. ಗಂಗೂರ್ ಮತ್ತು ಕಯಾಲು ರಾಜಸ್ಥಾನದು. ನೌಟಂಕಿ ಹೆಸರು ಕೇಳಿದರೆ, ನೌಟಂಕಿ, ರಾಸ್ಲೀಲಾ ಮತ್ತು ರಾಮ್ಲೀಲಾ ಇವು ಉತ್ತರ ಪ್ರದೇಶದ್ದು. ಈ ರೀತಿಯಂತ ಪ್ರಶ್ನೆಗಳನ್ನ ಸ್ವಲ್ಪ ನೀವು ಜಾಸ್ತಿ ನೋಡ್ಕೋಬೇಕಾಗತ್ತೆ. ಆಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಸ್ಥಳಗಳು, ನೀನಾಸಂ ಎಲ್ಲೈತೆ ಅಂತ ಕೇಳ್ತಾರೆ, ಶಿವಮೊಗ್ಗದ ಹೆಗ್ಗೋಡ್ನಾಗ ಐತಿ. ರಂಗಶಂಕರ ಎಲ್ಲಿದೆ, ಬೆಂಗಳೂರಿನಾಗಿದೆ. ರಂಗಾಯಣ ಎಲ್ಲಿದೆ, ಮೈಸೂರಿನಲ್ಲಿದೆ. ಇಂತಹ ಪ್ರಶ್ನೆಗಳು ಸ್ವಲ್ಪ ಜಾಸ್ತಿ ನೋಡ್ಕೋಬೇಕು. ಆಮೇಲೆ ಕೆಲವೊಂದಿಷ್ಟು ಘೋಷಣೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಿಂದಿನ ಒಂದು ಹಳೆಯ ಪ್ರಶ್ನೆ ಪತ್ರಿಕೆ ನೋಡಿದಾಗ ಘೋಷಣೆಗಳು, ಉದಾಹರಣೆ ಘೋಷಣೆಗಳು ಯಾವ ಅಂದ್ರೆ, ಗರೀಬಿ ಹಟಾವೋ ಇದು ಯಾರು ಹೇಳಿದ್ದು, ಇಂದಿರಾ ಗಾಂಧಿ ಅವ್ರು ಹೇಳಿದ್ದು. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ಅಂತ ಹೇಳಿದವರು ಸುಭಾಷ್ ಚಂದ್ರ ಬೋಸ್. ನನಗೆ
ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅನ್ನೋದು ಬಾಲ ಗಂಗಾಧರ ತಿಲಕರು ಹೇಳಿದ್ದಾರೆ. ಇಂಥವುಗಳನ್ನು ಸ್ವಲ್ಪ ಜಾಸ್ತಿ ನೋಡ್ಕೋಬೇಕು. ಜೈ ಜವಾನ್ ಜೈ ಕಿಸಾನ್ ಯಾರು ಹೇಳಿದ್ರು? ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಹೇಳಿದ್ರು. ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಹೇಳಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು. ಹಾಗೆ ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಕೂಡ ಅದಕ್ಕೆ ಮುಂದುವರೆದವಾಗಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ್ ಅನ್ನುವಂಥದ್ದು ಘೋಷಣೆಯನ್ನು ಸೇರ್ಪಡೆ ಮಾಡಿದ್ರು. ಈ ತರ ಘೋಷಣೆಗಳನ್ನು ಯಾರಿಗೆ ಹೇಳಿದ್ರು ಅಥವಾ ಯಾರ ಘೋಷವಾಕ್ಯ ಅಂತ ಕೇಳ್ತಾರೆ. ಇನ್ಕ್ವಿಲಾಬ್ ಜಿಂದಾಬಾದ್ ಭಗತ್ ಸಿಂಗ್ ಹೇಳಿದ್ದು, ಜೈ ಹಿಂದ್ ಸುಭಾಷ್ ಚಂದ್ರ ಬೋಸ್ ಹೇಳಿದ್ದು. ಇಂಥವುಗಳನ್ನು ಸ್ವಲ್ಪ ಜಾಸ್ತಿ ನೋಡ್ಕೊಡ್ರಿ. ಆಮೇಲೆ ಈ ಪ್ರಮುಖ ಗ್ರಂಥಗಳು ಅಂತ ಬರ್ತವೆ. ಈ ಬುಕ್ ಅನ್ನು ಯಾರು ಬರೆದ್ರು ಅಂತ. ದಾಸ್ ಕ್ಯಾಪಿಟಲ್ ಯಾರು ಬರೆದಿದ್ದಾರೆ? ಕಾರ್ಲ್ ಮಾರ್ಕ್ಸ್ ಅವರು ಬರೆದಿದ್ದಾರೆ. ಅನ್ಹ್ಯಾಪಿ ಇಂಡಿಯಾ ಲಾಲಾ ಲಜಪತ್ ರಾಯ್ ಅವರು ಬರೆದಂಥದ್ದು. ರಿಪಬ್ಲಿಕ್ ಕೃತಿಯನ್ನು ಬರೆದವರು ಯಾರು? ಪ್ಲೇಟೋ. ಪ್ರಿನ್ಸ್ ಕೃತಿಯನ್ನು ಬರೆದವರು ಯಾರು? ಮೆಕಾವೆಲ್ಲಿ. ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ನೀವೆಲ್ಲ ಗೊತ್ತಿದೆ, ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅರುಂಧತಿ ರಾಯ್ ಅವರು ಬರೆದಂತಹ ಅದು. ಇನ್ನು ಟ್ರೈನ್ ಟು ಪಾಕಿಸ್ತಾನ್ ಖುಷ್ವಂತ್ ಸಿಂಗ್ ಅವರು ಬರೆದಿದ್ದು. ಹಾಗೆ ಕೆಲವೊಂದಿಷ್ಟು ಏನ್ ಮಾಡಬೇಕು, ಪ್ಲಾನಡ್ ಎಕಾನಮಿ ಫಾರ್ ಇಂಡಿಯಾ ನಿಮ್ಗೆ ಗೊತ್ತಿದೆ, ಸರ್ ಎಂ ವಿಶ್ವೇಶ್ವರಯ್ಯ ಬರೆದಂಥದ್ದು. ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ದಾದಾಬಾಯಿ ನವರೋಜಿ ಅವರು ಬರೆದಿದ್ದು. ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಆರ್.ಸಿ. ದತ್ ಅವರು ಬರೆದಂಥದ್ದು. ಸೊ ಸಾಧ್ಯವಾದಷ್ಟು ಇಂಥವುಗಳನ್ನು ಓದ್ಕೊಂಡ್ರೆ ಅಂದ್ರೆ ನಿಮಗೆ ಇದ್ರ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ ಹಿಂದೆ. ಅದಕ್ಕೋಸ್ಕರ ನೀವು ಲೈಫ್ ಡಿವೈನ್ ಅರವಿಂದ್ ಘೋಷ್ ಅವರು ಬರೆದಿದ್ದು, ಹಸಿರು ಹೊನ್ನು BGL ಸ್ವಾಮಿ ಅವರು ಬರೆದಿದ್ದು. ಇದ್ರ ಜೊತೆಗೆ ಯಾವ್ಯಾವ ಟ್ರೋಫಿಗಳನ್ನ ಯಾವ ಕ್ರೀಡೆಗಳಿಗೆ ನೀಡ್ತಾರೆ, ಯಾವ್ಯಾವ ಪ್ರಶಸ್ತಿಗಳನ್ನು ಎಲ್ಲೆಲ್ಲಿ ಕೊಡ್ತಾರೆ ಅಂತ ಕೇಳ್ತಾರೆ. ಉದಾಹರಣೆ, ಈ ಥಾಮಸ್ ಕಪ್ ಯಾವ ಕ್ರೀಡೆಗೆ ಕೊಡ್ತಾರೆ ಅಂತ ಕೇಳಿದ್ರೆ ಬ್ಯಾಡ್ಮಿಂಟನ್. ಅಜ್ಲಾನ್ಸಾ ಕಪ್ ಹಾಕಿ ಕೊಡ್ತಾರೆ. ರಣಜಿ ಟ್ರೋಫಿ ಕ್ರಿಕೆಟ್ ಸಂಬಂಧಪಟ್ಟಿದ್ದು. ದುಲೀಪ್ ಟ್ರೋಫಿ ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದು. ರೈಡರ್ ಕಪ್ ಗಾಲ್ಫಿ ಸಂಬಂಧಪಟ್ಟಿದ್ದು. ಆಮೇಲೆ ವಿಂಬಲ್ಡನ್ ಕಪ್ ಟೆನಿಸ್ಗೆ ಸಂಬಂಧಪಟ್ಟದ್ದು. ಚಾಂಪಿಯನ್ಸ್ ಟ್ರೋಫಿ ಹಾಕಿ ಸಂಬಂಧಪಟ್ಟಿದ್ದು. ಸಂತೋಷ್ ಟ್ರೋಫಿ ಫುಟ್ಬಾಲ್ ಸಂಬಂಧಪಟ್ಟಿದ್ದು. ಪೀಪಾ ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದು. ಈ ರೀತಿಯಾಗಿ ಕ್ರೀಡೆಗಳಲ್ಲಿ ಕೂಡ ಯಾವ್ಯಾವ ಎಲ್ಲೆಲ್ಲಿ ಸಂಬಂಧಪಟ್ಟಿದ್ದಾವೆ ಯಾವ್ಯಾವ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ. ಆಮೇಲೆ ಈ ಹಿಂದಿನ ಕಾಲದ ರಾಜ ಮನೆತನಗಳು ಅವರ ರಾಷ್ಟ್ರ ಲಾಂಛನ ಯಾವುದಾಗಿತ್ತು, ರಾಜ್ಯ ಲಾಂಛನ ಯಾವುದಾಗಿತ್ತು ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿದಾವೆ. ಅವು ಯಾವುವು ಅನ್ನೋದನ್ನ ನೋಡೋಣಂತೆ. ಸಾಮಾನ್ಯವಾಗಿ ಈ ಕದಂಬರ ಲಾಂಛನ ಯಾವುದಾಗಿತ್ತು ಅಂದ್ರೆ ಸಿಂಹವಾಗಿತ್ತು, ಹೊಯ್ಸಳರದು ಹುಲಿ ಆಗಿತ್ತು ಅಥವಾ ಹುಲಿಯನ್ನು ಸಂವರಿಸಿರ್ತಕ್ಕಂಥ ಸ್ಥಳ. ಆಮೇಲೆ ಈ ಪಾಂಡ್ಯರದು ಮೀನಾಗಿತ್ತು. ಮೈಸೂರಿನ ಒಡೆಯರದು ನಿಮಗೆಲ್ಲ ಜಾಸ್ತಿ ಗೊತ್ತಿದೆ, ಗಂಡ ಬೇರುಂಡ. ಆಮೇಲೆ ಚೋಳರದು ಹುಲಿ ಆಗಿತ್ತು. ಗಂಗರದು ಮದಗಜ ಆಗಿತ್ತು. ರಾಷ್ಟ್ರಕೂಟರದು ಗರುಡ ಆಗಿತ್ತು. ಚಾಲುಕ್ಯರದು ವರಾಹ ಅಥವಾ ಹಂದಿ ಅಥವಾ ಬಲಮುಖ ಅಂತ ಕರೀತಾರೆ. ಅದು ಚಾಲುಕ್ಯರದು ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರದು ಸ್ವಲ್ಪ ಕನ್ಫ್ಯೂಸ್ ಆಕ್ಕವು. ಚಾಲುಕ್ಯರದು ವರಾಹ ಇದೆ, ವಿಜಯನಗರದು ವರಾಹ ಇದೆ. ಬಟ್ ಚಾಲುಕ್ಯರದು ಬಲಕ್ಕೆ ಮುಖ ಮಾಡಿದೆ, ವಿಜಯನಗರದು ಎಡಕ್ಕೆ ಮುಖ ಮಾಡಿದೆ. ಅದು ಒಂದು ಸ್ವಲ್ಪ ವ್ಯತ್ಯಾಸ. ಪಾಂಡ್ಯರದು ಮೀನು. ಈ ರೀತಿ ಅಂತ ಒಂದಿಷ್ಟು ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಆಮೇಲೆ ವಾಸ್ತುಶಿಲ್ಪದ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ರಾಷ್ಟ್ರಕೂಟರ ವಾಸ್ತುಶಿಲ್ಪಿ ಯಾವುದಾಗಿತ್ತು? ದ್ರಾವಿಡ ಶೈಲಿಯಾಗಿತ್ತು. ಹೊಯ್ಸಳರದು ಹೊಯ್ಸಳ ಶೈಲಿ. ವಿಜಯನಗರದ ದ್ರಾವಿಡ ಶೈಲಿ. ಚಾಲುಕ್ಯರದು ವೇಸರ ಶೈಲಿ. ಗೋತಿಕ್ ಶೈಲಿ ಯಾರ್ದು ಅಂದ್ರೆ ಪೋರ್ಚುಗೀಸರದು. ಸೊ ಈ ರೀತಿ ಅಂತ ಒಂದಿಷ್ಟು ವಿಚಾರಗಳನ್ನ ಫೋಕಸ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆಗಳು ಎಷ್ಟು ಅಂತ ಕೇಳ್ಬೋದು, ಅಥವಾ ಯಾವ್ಯಾವ ಅಂತ ಕೇಳ್ಬೋದು, ಅಥವಾ ಯಾವ್ಯಾವ ವರ್ಷ ಪಡೆದಿದೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಕನ್ನಡ ಕೂಡ 2008ನೇ ಶಾಲೆಯೊಳಗೆ ಅದು ಶಾಸ್ತ್ರೀಯ ಸ್ಥಾನಮಾನ ಪಡೆಯಿತು. ಹಾಗಾದ್ರೆ ಒಟ್ಟು 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನ ಪಡೆದಿದ್ದಾವೆ. ಮೊದಲೇ ಭಾಷೆ ತಮಿಳು 2004ರೊಳಗೆ, ನಂತರ 2005ರೊಳಗೆ ಸಂಸ್ಕೃತ ಪಡೆದ್ರೆ 2008ರಲ್ಲಿ ತೆಲುಗು ಮತ್ತು ಕನ್ನಡ 2 ಭಾಷೆಗಳು ಕಾಲಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಪಡೆದು. ಆಮೇಲೆ 2013ರೊಳಗೆ ಮಲಯಾಳಂ ಪಡೆದ್ರೆ ಇತ್ತೀಚೆಗೆ ಅಂದ್ರೆ 2014ನೇ ಸಾಲಿನಲ್ಲಿ ಒಡಿಯಾ ಅನ್ನುವಂಥ ಭಾಷೆ ಶಾಸ್ತ್ರೀಯ ಸ್ಥಾನಮಾನ ಪಡೆಯಿತು. ಇನ್ನು ಕ್ರಾಂತಿಗಳ ಬಗ್ಗೆ ಕೇಳ್ತಿರ್ತಾರೆ. ನಿಮಗೆಲ್ಲ ಗೊತ್ತಿದೆ, ರಷ್ಯಾ ಕ್ರಾಂತಿ ಯಾವಾಗ ಸಂಭವಿಸಿತು, ಆಮೇಲೆ ಫ್ರೆಂಚ್ ಕ್ರಾಂತಿ ಯಾವಾಗ ಸಂಭವಿಸಿತು, ಅಮೆರಿಕ ಸ್ವಾತಂತ್ರ್ಯ ಯುದ್ಧ ಕ್ರಾಂತಿ ಯಾವಾಗ ಸಂಭವಿಸಿತು. ಈ ಫ್ರೆಂಚ್ ಕ್ರಾಂತಿ 1789, ರಷ್ಯಾ ವಿಭಜನೆ 1991, ರಷ್ಯಾ ಕ್ರಾಂತಿ 1917, ಅಮೆರಿಕದ ಸ್ವಾತಂತ್ರ್ಯ ಯುದ್ಧ ಕ್ರಾಂತಿ 1776ರಿಂದ 1783. ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಆಮೇಲೆ ಈ ಧರ್ಮಗಳು ಮತ್ತು ಪವಿತ್ರ ಗ್ರಂಥಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಉದಾಹರಣೆ, ಕ್ರಿಶ್ಚಿಯನ್ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಆದ್ರೆ ಹಿಂದೂ ಧರ್ಮದ್ದು ನಿಮ್ಗೆ ಯಾವ್ದಂತ ನಿಮಗೆ ಗೊತ್ತಿರಬೇಕು. ಜೊತೆಗೆ ಅಂದ್ರೆ ಭಗವದ್ಗೀತೆ, ಬೌದ್ಧ ಧರ್ಮದ್ದು ತ್ರಿಪಿಟಕ, ಕನ್ಫ್ಯೂಷಿಯಸ್ ಧರ್ಮದ್ದು ಅನ್ಲಾಕ್ಟು, ಇಸ್ಲಾಂ ಧರ್ಮದ್ದು ಎಲ್ಲರ ಸಾಮಾನ್ಯವಾಗಿ ಗೊತ್ತಿದೆ ಕುರಾನ್, ಸಿಖ್ ಧರ್ಮದ್ದು ಗುರುಗ್ರಂಥ ಸಾಹಿಬ. ಈ ರೀತಿಯಾಗಿ ಕೆಲವೊಂದಿಷ್ಟು ಧರ್ಮಗಳಿಗೆ ಮತ್ತು ಸಂಬಂಧಪಟ್ಟಂತ ಗ್ರಂಥಗಳ ಬಗ್ಗೆ ನೋಡ್ಕೊಳ್ಳಿ.
ಇನ್ನು ಘೋಷವಾಕ್ಯಗಳ ಮೇಲೆ ಪ್ರಶ್ನೆ ಬಂದಿದ್ದಾವೆ. ನಾನು ಹಿಂದಿನ ವರ್ಷ ಕ್ವಶನ್ ಪೇಪರ್ ತೆಗೆದಾಗ ಏನಾಗುತ್ತೆ, ಗಾಡ್ಸ್ ಓನ್ ಕಂಟ್ರಿ ಎಂದು ಯಾವ ರಾಜ್ಯಕ್ಕೆ ಕರೆಯುತ್ತಾರೆ ಅಂತ ಕೇಳಿದರು. ಕೇರಳ ದೇವರ ಸ್ವಂತ ನಾಡು ಅಂತ ಕರೀತಾರೆ ಕನ್ನಡದಲ್ಲಿ. ಗಾಡ್ಸ್ ಓನ್ ಕಂಟ್ರಿ, ದೇವರ ಸ್ವಂತ ನಾಡು ಅಂತ ಕೇರಳ ಕರೀತಾರೆ. ಹಾಗಿದ್ರೆ ದ ಲ್ಯಾಂಡ್ ಆಫ್ ಡೌನ್ಲಿಟ್ ಮೌಂಟೇನ್ಸ್ ಅಂದರೆ ಅರುಣಾಚಲ ಪ್ರದೇಶಕ್ಕೆ ಕರೀತಾರೆ. ಎ ಪರ್ಫೆಕ್ಟ್ ಹಾಲಿಡೇ ಡೆಸ್ಟಿನೇಷನ್ ಅಂತ ಯಾವ ರಾಜ್ಯ ಕರೀತಾರೆ ಅಂದರೆ ಗೋವಾ ಕರೀತಾರೆ. ಅ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಯಾರಿಗೆ ಕರೀತಾರೆ, ಜಾರ್ಖಂಡ್ ರಾಜ್ಯಕ್ಕೆ ಕರೀತಾರೆ. ಇಂಡಿಯಾ ಬಿಗಿನ್ಸ್ ಹಿಯರ್, ಪಂಜಾಬ್. ಸ್ಮಾಲ್ ಬಟ್ ಬ್ಯೂಟಿಫುಲ್, ಸಿಕ್ಕಿಂ. ದ ಸೋಲ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ, ಒಡಿಸ್ಸಾ. ದ ಇನ್ಕ್ರೆಡಿಬಲ್ ಸ್ಟೇಟ್ ಆಫ್ ಇಂಡಿಯಾ, ರಾಜಸ್ಥಾನ್. ಹಾಫ್ ವೇ ಟು ಹೆವನ್, ಮೇಘಾಲಯ. ಜ್ಯುವೆಲ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ, ಮಣಿಪುರ್. ಗಿವ್ ಟೈಮ್ ಎ ಬ್ರೇಕ್, ಪುದುಚೇರಿ. ಸೊ ಈ ರೀತಿಯಾಗಿ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್, ಕರ್ನಾಟಕ. ಒನ್ ಸ್ಟೇಟ್ ಮೆನಿ ವರ್ಲ್ಡ್, ಒಂದು ರಾಜ್ಯ ಹಲವು ಜಗತ್ತುಗಳು, ಕರ್ನಾಟಕ ಕರೀತಾರೆ. ಆಮೇಲೆ ಕೆಲವೊಂದಿಷ್ಟು ಈ ಸಮರಾಭ್ಯಾಸಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಜಂಟಿ ಸಮರಾಭ್ಯಾಸ ಮತ್ತು ಅವು ಯಾವ ದೇಶದ ಮಧ್ಯೆ ನಡೀತಾ ಇದ್ದಾವೆ, ನಡೆದಂಥ ಸ್ಥಳ ಯಾವುದು ಅಂತ ಈ ಥರ ಅವುಗಳನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ ನೀವು. ಉದಾಹರಣೆ ವರುಣ 18, ಇದು ಫ್ರಾನ್ಸ್ ಮತ್ತು ಭಾರತ ದೇಶದಲ್ಲಿ ನಡೆದಂಥ ಸಮರಾಭ್ಯಾಸ. ಇದು ಹಿಂದೂ ಮಹಾಸಾಗರದಲ್ಲಿ ಒಂದು ದ್ವೀಪ ರಿಯೋಶಿಯನ್ ಅನ್ನುವಂಥ ದ್ವೀಪದಲ್ಲಿ ನಡೆಯಿತು. ಜೊತೆಗೆ ಗರುಡ ಶಕ್ತಿ ಅನ್ನೋದು ಇಂಡೋನೇಷ್ಯಾ ಮತ್ತು ಭಾರತ ನಡುವೆ ನಡೆದಂಥ ಸಮರಾಭ್ಯಾಸ. ಜೊತೆಗೆ ಗಗನ ಶಕ್ತಿ ಅನ್ನೋದು 2018ರಲ್ಲಿ ನಡೆದಂಥ ಭಾರತೀಯ ವಾಯುಪಡೆ. ಇದು ಚಿನ್ಯಾಲಿಸ್ ಅವ್ರ ಪಟ್ಟಣ, ಉತ್ತರಾಖಂಡದಲ್ಲಿರ್ತಕ್ಕಂಥ ಒಂದು ಪಟ್ಟಣ. ಅಲ್ಲಿ ನಡೆಸಿದಂಥ ಅತಿ ದೊಡ್ಡ ಸಮರಾಭ್ಯಾಸ ಯಾವುದಂದ್ರೆ ಗಗನ ಶಕ್ತಿ. 2018 ಇಸ್ವಿಯೊಳಗೆ ಭಾರತೀಯ ವಾಯುಪಡೆಯಿಂದ ನಡೆದಂಥ ಸಮರಾಭ್ಯಾಸ ಇದು. ಆಮೇಲೆ ವಜ್ರ ಪ್ರಹಾರ್ ಅನ್ನುವಂಥದ್ದು ಅಮೆರಿಕ ಮತ್ತು ಇಂಡಿಯಾ, ಇದು ಸಿಯಾಟಲ್ ನಡೆದಂಥ ಒಂದು ಸಮರಾಭ್ಯಾಸ. ಆಮೇಲೆ ವಿಂಬಾಕ್ಸ್ 2018 ಅಂತ ತಿಳ್ಕೊಂಡು ವಿಯೆಟ್ನಾಂ ಮತ್ತು ಭಾರತ ಮಧ್ಯದಲ್ಲಿ ಈ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಜಬ್ಬಲ್ಪುರದಲ್ಲಿ ನಡೆದಂಥ ಒಂದು ಈ ಸಮರಾಭ್ಯಾಸ ಇದು. ಅಷ್ಟೇ ಅಲ್ಲ, ಬೇರೆ ಬೇರೆ ಸಾಗರ್ ಸೀಮಾ ರಕ್ಷಣಾ ಒಪ್ಪಂದ ಅಂತ ತಿಳ್ಕೊಂಡು ಮಾರಿಷಸ್ ಮತ್ತು ಭಾರತ ಮಧ್ಯದಲ್ಲಿರುವಂಥ ಹಿಂದೂ ಮಹಾಸಾಗರ ನಡೆದಂಥ ಒಂದು ಸಮರಾಭ್ಯಾಸ ಇದು. ಇಂತಹ ಪ್ರಮುಖ ಸಮರಾಭ್ಯಾಸಗಳನ್ನು ನೋಡ್ಕೊಡ್ರಿ. ಇನ್ನು ಪ್ರಮುಖ ಸಂಸ್ಥೆಗಳ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ ಹಿಂದಿನ ಒಂದು ಕ್ವಶನ್ ಪೇಪರ್ದಲ್ಲಿ. ಪ್ರಮುಖ ಸಂಸ್ಥೆಗಳು ಅಂದ್ರೆ ಉದಾಹರಣೆ ಈ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಕೇಳ್ತಾರೆ. ಹರಿಯಾಣದಲ್ಲಿ ಕರ್ತಕ್ಕಂಥ ಕರ್ನಾಲ್ದಲ್ಲಿದೆ. ಭಾರತೀಯ ಸಾಂಬಾರು ಪದಾರ್ಥ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಕೇಳ್ತಾರೆ. ಕೇರಳದ ಕ್ಯಾಲಿಕಟ್ನಲ್ಲಿದೆ. ಕೇಂದ್ರೀಯ ಪಕ್ಷಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂದ್ರೆ ಉತ್ತರ ಪ್ರದೇಶದ ಇಜಾತ್ ನಗರದಲ್ಲಿದೆ. ಕೇಂದ್ರೀಯ ಹತ್ತಿ ಸಂಶೋಧನಾ ಸಂಸ್ಥೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿದೆ. ಹಾಗೆ ಕೇಂದ್ರೀಯ ಮೀನುಗಾರಿಕೆ ತಂತ್ರಜ್ಞಾನ ಎಲ್ಲಿದೆ, ಕೇರಳದ ಕೊಚ್ಚಿನ್ದಲ್ಲಿದೆ. ಹಾಗೆ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರಾಟ ನಿಯಮಿತ ಸಂಸ್ಥೆ ಬೆಂಗಳೂರದಲ್ಲಿದೆ. ಈ ರೀತಿಯಾಗಿ ಕೆಲವೊಂದಿಷ್ಟು ಏನ್ ಮಾಡ್ಬೇಕಂದ್ರೆ ನೋಡ್ಕೋಬೇಕಾಗತ್ತೆ. ಆಮೇಲೆ ಕೆಲವೊಂದು ಪ್ರಶ್ನೆ ಹೆಂಗ್ ಬರ್ತಾವಂದ್ರೆ ಈ ಪರಿಸರ ಮತ್ತು ಅರಣ್ಯ ಇಲಾಖೆ ಮೇಲೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಟ್ ಮೇಲೆ ಕ್ವಶನ್ಗಳನ್ನು ಕೇಳಿದ್ದಾರೆ. ಉದಾಹರಣೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲಿದೆ ಅಂತ ಕೇಳ್ತಾರೆ, ಕೋಲ್ಕತ್ತಾದಲ್ಲಿದೆ. ಆಮೇಲೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ದೆಹಲಿ ಒಳಗಿದೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ಅರಣ್ಯ ಅಕಾಡೆಮಿಯಲ್ಲಿದೆ, ಡೆಹ್ರಾಡೂನ್ದಲ್ಲಿದೆ. ಜೊತೆಗೆ ಡೆಹ್ರಾಡೂನ್ದಲ್ಲಿ ಇನ್ನೊಂದಿದೆ, ಅರಣ್ಯ ಸಂಶೋಧನಾ ಸಂಸ್ಥೆ ಕೂಡ ಡೆಹ್ರಾಡೂನ್ದಲ್ಲಿದೆ. ಈ ರೀತಿಯಂಥ ಪ್ರಶ್ನೆಗಳನ್ನು ಸ್ವಲ್ಪ ಏನ್ ಮಾಡ್ತಿರ್ತಾರೆ ಅಂದ್ರೆ ನಿಮಗೆ ಕೇಳ್ತಿರ್ತಾರೆ. ಜೊತೆಗೆ ಈ ರಾಷ್ಟ್ರೀಯ ಉದ್ಯಾನವನಗಳು ಎಲ್ಲೆಲ್ಲಿದಾವೆ, ಕರ್ನಾಟಕದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನ ಇದಾವೆ, ಎಲ್ಲೆಲ್ಲಿದಾವೆ ನೋಡ್ಕೋಬೇಕು. ನಾನು ಒಂದಿಷ್ಟು ಹೇಳ್ಬಿಡ್ತೀನಿ ಅಂತ ನಿಮಗೆ. ಈ ಔಷಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡದಲ್ಲಿದೆ. ಜೊತೆಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರದಲ್ಲಿದೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ಮೈಸೂರಿನಲ್ಲಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರದಲ್ಲಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿನಲ್ಲಿದೆ. ಇದು ಸಾಮಾನ್ಯವಾಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ. ಕೆಲವೊಂದಿಷ್ಟು ಏನ್ ಮಾಡ್ತಿರ್ತಾರೆ ಅಂದ್ರೆ ಸ್ವಲ್ಪ ಟ್ವಿಸ್ಟ್ ಮಾಡ್ಲಿಕ್ಕೆ ಯಾವ್ಯಾವ ರಾಜ್ಯದಲ್ಲಿ ಬೇರೆ ಬೇರೆ ಕೇಳ್ತಿರ್ತಾರೆ. ಉದಾಹರಣೆ ಈ ರಣತಂಬೋರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾರೆ, ರಾಜಸ್ಥಾನದಲ್ಲಿದೆ. ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರದಲ್ಲಿದೆ. ಮಹಾತ್ಮ ಗಾಂಧಿ ಮರೈನ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ, ಅಂಡಮಾನ್ ಮತ್ತು ನಿಕೋಬಾರದಲ್ಲಿದೆ. ಜೊತೆಗೆ ಬಕ್ಸಾರ್ ರಾಷ್ಟ್ರೀಯ ಉದ್ಯಾನವನ ಇದೆ, ಪಶ್ಚಿಮ ಬಂಗಾಳದಲ್ಲಿದೆ. ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳದಲ್ಲಿದೆ. ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಜಾರ್ಖಂಡದಲ್ಲಿದೆ. ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ನಲ್ಲಿದೆ. ಸ್ವಲ್ಪ ಈ ರೀತಿಯಾದಂತಹ ಒಂದಿಷ್ಟು ಯಾವ್ಯಾವ ರಾಷ್ಟ್ರೀಯ ಉದ್ಯಾನವನಗಳು ಎಲ್ಲೆಲ್ಲಿದಾವೆ ಅನ್ನೋದು ನೋಡ್ಕೋಬೇಕು. ಹಾಗಿದ್ರೆ ಇದನ್ನ ನೋಡ್ಕೋದ್ರ ಜೊತೆಗೆ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವ್ದು ಅಂತ ಕೇಳ್ತಾರೆ, ಜಿಮ್ ಕಾರ್ಬೆಟ್ 1936 ಸ್ಥಾಪನೆ ಆಗಿತ್ತದು. ಇಷ್ಟು ಯಾವ್ಯಾವ ರಾಜ್ಯದಲ್ಲಿ ಫೇಮಸ್ ಇದಾವೆ. ಉದಾಹರಣೆ ಜಿಮ್ ಕಾರ್ಬೆಟ್ ಆಗಿರ್ಬೋದು, ವ್ಯಾಲಿ ಆಫ್ ಫ್ಲವರ್ಸ್ ಇರ್ಬೋದು, ಇವೆಲ್ಲ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡದಾಗೈತಿ. ಜೊತೆಗೆ ಕಣ್ಣಾ ರಾಷ್ಟ್ರೀಯ ಉದ್ಯಾನವನ, ಪಣ್ಣಾ ರಾಷ್ಟ್ರೀಯ ಉದ್ಯಾನವನ, ಸಾತ್ಪುರ್ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಾಗದಾವು. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಛತ್ತೀಸ್ಗಢದಾಗಿದೆ. ಸೊ ಈ ತರ ಒಂದು ಸ್ವಲ್ಪ ಈ ರಾಷ್ಟ್ರೀಯ ಉದ್ಯಾನಗಳ ಮೇಲೆ ಒಂದಿಷ್ಟು ನೋಡ್ಕೊಡ್ರಿ ಯಾವ್ಯಾವ ಎಲ್ಲೆಲ್ಲಿದಾವಂತ. ಇನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ವನ್ಯ ಪ್ರಾಣಿ ಮತ್ತು ಪಕ್ಷಿಧಾಮಗಳ ಬಗ್ಗೆ ನೋಡ್ಕೊಡ್ರಿ. ಮಂಡಗದ್ದೆ ಪಕ್ಷಿಧಾಮ ಎಲ್ಲಿದೆ, ಶಿವಮೊಗ್ಗದಲ್ಲಿದೆ. ಭದ್ರಾ ವನ್ಯಧಾಮ ಚಿಕ್ಕಮಗಳೂರು ಅಥವಾ ಶಿವಮೊಗ್ಗದಲ್ಲಿದೆ. ಗುಡುಬಿ ಪಕ್ಷಿಧಾಮ ಶಿವಮೊಗ್ಗದಲ್ಲಿದೆ.
ಆದಿಚುಂಚನಗಿರಿ ನವಿಲುಧಾಮ ಮಂಡ್ಯದಲ್ಲಿದೆ. ಜೊತೆಗೆ ಘಟಪ್ರಭಾ ಪಕ್ಷಿಧಾಮ ಬೆಳಗಾವಿಯಲ್ಲಿದೆ. ಬಿಳಿಗಿರಿ ರಂಗನಸ್ವಾಮಿ ವನ್ಯಧಾಮ ಚಾಮರಾಜನಗರದಲ್ಲಿದೆ. ಸ್ವಲ್ಪ ನುಗು ವನ್ಯಧಾಮ ಮೈಸೂರಿನಲ್ಲಿದೆ. ನೋಡ್ಕೊಳ್ಳಿ. ಆಮೇಲೆ ಕರ್ನಾಟಕ ಪ್ರಮುಖ ಬೆಟ್ಟಗಳು ಎಲ್ಲೆಲ್ಲಿ, ಯಾವ್ಯಾವ ಬೆಟ್ಟಗಳು ಎಲ್ಲೆಲ್ಲಿದಾವೆ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ಚಿಕ್ಕಮಗಳೂರಿನ 2 ಬೆಟ್ಟಗಳಿದಾವೆ. ಒಂದು ಬಾಬಾ ಬುಡನ್ಗಿರಿ, ಇನ್ನೊಂದು ಮುಳ್ಳಯ್ಯನಗಿರಿ. ಈ ಮುಳ್ಳಯ್ಯನಗಿರಿದು ಏನು ವಿಶೇಷತೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಎತ್ತರದ ಶಿಖರ ಇದು. ಬಿಟ್ಟರೆ ಚಾಮರಾಜನಗರದ 2 ಇದಾವೆ, ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಮಲೈ ಮಹದೇಶ್ವರ ಬೆಟ್ಟ. BB ಹಿಲ್ಸ್ ಅಂತ ಕರೀತಾರೆ, ಆಮೇಲೆ MM ಹಿಲ್ಸ್ ಅಂತ ಕರೀತಾರೆ. BB ಹಿಲ್ಸ್ ಮೀನ್ಸ್ ಬಿಳಿಗಿರಿ ರಂಗನ ಬೆಟ್ಟ, MM ಹಿಲ್ಸ್ ಅಂದ್ರೆ ಮಲೈ ಮಹದೇಶ್ವರ ಬೆಟ್ಟ, ಚಾಮರಾಜನಗರ ಇವೆರಡು. ನೆಕ್ಸ್ಟ್ ಮಲಗಿರುವಂಥ ಬುದ್ಧನ ಬೆಟ್ಟಗಳು ಎಲ್ಲಿರೋದು ಅಂದ್ರೆ ಯಾದಗಿರಿಯಲ್ಲಿದೆ. ಅದು ಬುದ್ಧನ ಬೆಟ್ಟಗಳು ಹೆಂಗಿದಾವ ಅಂದ್ರೆ ಆ ಬೆಟ್ಟಗಳು ಬುದ್ಧ ಮಲಗಿದಾನೇನಪ್ಪ ಅನ್ನೋಂಥ ಫೀಲ್ ಕಾಡುತ್ತೆ ಅದು ನೋಡಿದ್ರೆ. ಅದಕ್ಕೋಸ್ಕರ ಮಲಗಿರುವ ಬುದ್ಧ ಬೆಟ್ಟಗಳು ಎಲ್ಲಿದಾವೆ ಅಂತ ಕೇಳಿ ಯಾದಗಿರಿಯಲ್ಲಿದೆ. ಇನ್ನು ಸಾಮಾನ್ಯವಾಗಿ ನೀವೆಲ್ಲ ಚಾಮುಂಡಿ ಬೆಟ್ಟ ಎಲ್ಲಿ ಅಂತ ಕೇಳಿ ಬರೀತೀರಿ, ಮೈಸೂರಿನಲ್ಲಿದೆ. ಆದಿಚುಂಚನಗಿರಿ ಬೆಟ್ಟ ಎಲ್ಲಿದೆ ಅಂದ್ರೆ ಮಂಡ್ಯದಲ್ಲಿದೆ. ಇಷ್ಟಂತೂ ತಾವು ಬರೀತೀರಿ. ಇನ್ನು ಕರ್ನಾಟಕದ ಜಲಪಾತಗಳು ಯಾವ್ಯಾವ ಜಿಲ್ಲೆಯೊಳಗಿದಾವು, ಯಾವ್ಯಾವ ಜಲಪಾತಗಳು ಯಾವ್ಯಾವ ನದಿ ಕಟ್ಟಿದಾರ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಈಗ ಶರಾವತಿ ನದಿಗೆ ನಿಮ್ಗೆ ಗೊತ್ತಿದೆ ಜೋಗ ಜಲಪಾತ ಕಟ್ಟಿದಾರ, ಅದು ಶಿವಮೊಗ್ಗ ಜಿಲ್ಲೆಯೊಳಗೈತಿ. ಆಮೇಲೆ ಈ ಉತ್ತರ ಕನ್ನಡದ ವಿಶೇಷವಾಗಿ ಜಲಪಾತಗಳ ನಾಡು ಅಂತ ಕರಿತೀವಿ. ಉತ್ತರ ಕನ್ನಡದಲ್ಲಿ ಜಾಸ್ತಿ ಜಲಪಾತಗಳಿದಾವೆ. ಉದಾಹರಣೆ ಉಂಚಳಿ ಜಲಪಾತ ಆಗಿರ್ಬೋದು, ಮಾಗೋಡು ಫಾಲ್ಸ್ ಆಗಿರ್ಬೋದು, ಲಾಲ್ಗುಳಿ ಫಾಲ್ಸ್ ಆಗಿರ್ಬೋದು. ಇದು ಉಂಚಳಿ ಫಾಲ್ಸ್ ಅಘನಾಶಿನಿ ನದಿ ಕಟ್ಟಿದ್ದಾರೆ. ಆಮೇಲೆ ಲಾಲ್ಗುಳಿ ಫಾಲ್ಸು ಕಾಳಿ ನದಿ ಕಟ್ಟಿದ್ದಾರೆ. ಈ ಮಾಗೋಡು ಫಾಲ್ಸು ಬೇಡ್ತಿ ನದಿ ಕಟ್ಟಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಗೆ ಒಂದು ಜಲಪಾತ ಇದೆ, ಅದು ತಮಗೆಲ್ಲ ಫೇಮಸ್ ಆಗಿದ್ದು ಗೋಕಾಕ್ ಜಲಪಾತ ಅಂತ. ಅದು ಯಾವ ನದಿ ಕಟ್ಟಿದ್ದಾರೆ ಅಂದ್ರೆ ಘಟಪ್ರಭಾ ನದಿಗೆ. ಇನ್ನು ಕೊಡಗು, ಇದರಲ್ಲಿ 2 ಜಲಪಾತಗಳಿದೆ, ಒಂದು ಅಬ್ಬೆ ಜಲಪಾತ, ಇನ್ನೊಂದು ಇರುಪು ಜಲಪಾತ. ಅಬ್ಬೆ ಜಲಪಾತ ಮತ್ತು ಇರುಪು ಜಲಪಾತ ಇವೆರಡೂ ಇರೋದು ಕಾವೇರಿ ನದಿ ಕಟ್ಟಿದ್ದಾರೆ. ಕಾವೇರಿ ನದಿಗೆ ಅತಿ ಹೆಚ್ಚು ಜಲಪಾತಗಳಿದಾವೆ. ಉದಾಹರಣೆ ಕಾವೇರಿ ಒಂದೇ ಒಂದು ನದಿಗೆ ಕೊಡಗಿನೊಳಗ ಅಬ್ಬೆ ಜಲಪಾತ ಕಟ್ಟಿದ್ದಾರೆ, ಇರುಪು ಜಲಪಾತ ಇದೆ. ಅದೇ ಕಾವೇರಿ ನದಿಗೆ ಮಂಡ್ಯ ಚಾಮರಾಜನಗರದಲ್ಲಿ ಗಗನಚುಕ್ಕಿ ಮತ್ತು ಬರಚುಕ್ಕಿ ಇದೆ. ಅದೇ ಕಾವೇರಿ ನದಿಗೆ ಮೈಸೂರಿನಲ್ಲಿ ಚುಂಚನಕಟ್ಟೆ ಜಲಪಾತ ಇದೆ. ಹಾಗಿದ್ರೆ ಇವೆಲ್ಲ ಎಲ್ಲೆಲ್ಲಿದಾವು, ಏನೇನಿದಾವು, ಅವುಗಳ ವಿಶೇಷತೆ ಏನು ಅನ್ನೋದು ನೋಡ್ಕೋಬೇಕು. ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಹೇಳಿದೆ ನಾನು, ಯಾರ್ಯಾರು ಯಾವ್ಯಾವ ಪಡೆದ್ರು ಅದಕ್ಕೊಂದು ಫಾರ್ಮುಲಾ ಮಾಡ್ಕೊಳ್ಳಿ. ನೀವೇ ಮಾಡ್ಕೊಂಡ್ಬಿಟ್ಟು ನೀವೇ ಅಂತ ನೆನಪಿಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಶಾಸನಗಳ ಬಗ್ಗೆ ನೆನಪಿಟ್ಕೊಳ್ಳಿ. ಹಲ್ಮಿಡಿ ಶಾಸನ, ಚಂದ್ರವಳ್ಳಿ ಶಾಸನ, ಬಾದಾಮಿ ಶಾಸನ, ತಾಳಗುಂದ ಶಾಸನ, ಐಹೊಳೆ ಶಾಸನ, ಹಲ್ಸಿ ಶಾಸನ, ಸಿಂಗನಾಯಕನಹಳ್ಳಿ ಶಾಸನ, ಅವು ಯಾವ್ಯಾವ ಶತಮಾನದೊಳಗೆ ಎಲ್ಲೆಲ್ಲಿದಾವು ಅನ್ನೋದನ್ನು ನೋಡ್ಕೊಡ್ರಿ. ಉದಾಹರಣೆ ಐಹೊಳೆ ಶಾಸನ ಅಂದ್ರೆ ಬಾಗಲಕೋಟೆ, ಅದರ ಕರ್ತೃ ಯಾರಪ್ಪ ರವಿಕೀರ್ತಿ. ಅದು ಯಾವ ಭಾಷೆ ಒಳಗಿದೆ? ಸಂಸ್ಕೃತ ಭಾಷೆ ಒಳಗಿದೆ. ಇದು 2ನೇ ಪುಲಕೇಶಿ ವಿಜಯದ ಸಾಧನೆಯನ್ನು ವಿವರಿಸ್ತೈತಿ ಅಂತ. ಆಮೇಲೆ ಈ ತಾಳಗುಂದ ಶಾಸನ ಎಲ್ಲೈತೆ? ಶಿವಮೊಗ್ಗ ಜಿಲ್ಲೆದೊಳಗೈತಿ. ಇದನ್ನ ಯಾರು ಕೆತ್ತಿಸಿದ್ರು ಅಂದ್ರೆ ಶಾಂತಿ ವರ್ಮನ್ ಅಂತ ಕಟ್ಟಿಸಿದ್ರು. ಆಮೇಲೆ ಇದು ನಮ್ಮ ಸಂಸ್ಕೃತದಲ್ಲಿ ಸಿಕ್ಕಂತ ಮೊಟ್ಟ ಮೊದಲ ಒಂದು ಶಾಸನ, ಅದು ವಿಶೇಷವಾಗಿ ಕರ್ನಾಟಕದಲ್ಲಿ. ಇನ್ನು ಕಾಕುಸ್ಥ ವರ್ಮನ ಬಗ್ಗೆ ಇದು ತಾಳಗುಂದ ಶಾಸನ ತಿಳಿಸಿದ್ರೆ, ಈ ಶಾಸನ ಏನ್ ಮಾಡತ್ತಂದ್ರೆ ಕಾಕುಸ್ಥ ವರ್ಮನನ್ನು ಕದಂಬ ಕುಲದ ಭೂಷಣ ಅಂತ ವರ್ಣಿಸ್ತತಿ. ಅದೇ ತರನಾಗಿ ಹಲ್ಮಿಡಿ ಶಾಸನ ಸಾಕಷ್ಟು ಕಾಕುಸ್ಥ ವರ್ಮನ ಮಾಡಿದ್ದದು. ಅದು ಹಾಸನ ಜಿಲ್ಲೆಯಲ್ಲಿ ಹಲ್ಮಿಡಿ ಅನ್ನುವಂಥ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಸಿಕ್ಕಂತ ಶಾಸನ ಇದು, ಅದಕ್ಕೆ ಹಲ್ಮಿಡಿ ಶಾಸನ ಅಂತ ಬಂದೈತಿ. ಒಟ್ಟಾರೆಯಾಗಿ 17 ಸಾಲ ಅದಾವು. ಮೊದಲ ಸಾಲುಗಳು ಸಂಸ್ಕೃತನಾಗಿದ್ರೆ ಉಳಿದಂತ ಸಾಲುಗಳು ಹಳೆಗನ್ನಡದಾಗದಾವು. ಇದು ದಾನ ಶಾಸನ ಆಗೈತಿ. ಜೊತೆಗೆ ಕಾಕುಸ್ಥ ವರ್ಮ ಮಾಡಿದಾನ. ಓಕೆ, ಇದೊಂದು ಕ್ರಿಸ್ತಶಕ 450ನೇ ಇಸ್ವಿ ಒಳಗೆ ಇದಂತ ಒಂದು ಕಾಲದಲ್ಲಿ ಇರ್ತಕ್ಕಂಥ ಒಂದು ಶಾಸನ. ಹಾಗೆ ಬಾದಾಮಿ ಶಾಸನ ಕಪ್ಪೆ ಅರಭಟ್ಟ ಮಾಡಿದ್ದು, ಇದು ಕನ್ನಡದ ಮೊದಲ ತ್ರಿಪದಿ ಶಾಸನ. ಆಮೇಲೆ ಈಚೆ ಮಯೂರವರ್ಮ ಕೆರೆಯನ್ನು ಕಟ್ಟಿಸಿದ ಅಂತ ತಿಳ್ಕೊಂಡು ಯಾವ ಒಂದು ಶಾಸನದಲ್ಲಿ ಉಲ್ಲೇಖ ಇದೆ ಅಂದ್ರೆ ಅದು ಚಂದ್ರವಳ್ಳಿ ಶಾಸನ. ಅದು ಚಿತ್ರದುರ್ಗದ ಚಂದ್ರವಳ್ಳಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಸಿಕ್ಕಿದೆ. ಅದಕ್ಕೋಸ್ಕರ ಅದನ್ನ ಸ್ಥಾಪನೆ ಮಾಡಿದ ಅಥವಾ ಅದನ್ನ ಕೆತ್ತಿಸಿದಂತ ರಾಜ ಯಾರಂದ್ರೆ ಮಯೂರವರ್ಮ. ಅದು ಕೂಡ ಸಂಸ್ಕೃತ ಭಾಷೆಯೊಳಗಿದೆ. ಈ ರೀತಿಯಾಗಿ ಸ್ವಲ್ಪ ಶಾಸನಗಳ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ ವೇದಗಳ ಕಾಲದ ನಾಗರಿಕತೆ, ವಿಶೇಷವಾಗಿ ರಾಮಾಯಣ ಯಾರು ಬರೆದ್ರು, ಮಹಾಭಾರತ ಯಾರು ಬರೆದ್ರು, ಮಹಾಭಾರತ ಎಷ್ಟು ಪರ್ವಗಳಿದಾವೆ? 18 ಪರ್ವಗಳಿದಾವೆ. ಹಂಗಾರೆ ಶಾಂತಿ ಪರ್ವ ಏನ್ ಹೇಳುತ್ತೆ? ರಾಜ್ಯಶಾಸ್ತ್ರದ ಬಗ್ಗೆ ಹೇಳುತ್ತೆ. ಭಗವದ್ಗೀತೆ ಹಾಗಾದ್ರೆ ಮಹಾಭಾರತದ ಭೀಷ್ಮ ಪರ್ವತದೊಳಗೈತಿ ಭಗವದ್ಗೀತೆ. ಇಂಥವುಗಳನ್ನು ಸ್ವಲ್ಪ ಓದ್ಕೊಡ್ರಿ. ಒಟ್ಟಾರೆ ಭಗವದ್ಗೀತೆ 18 ಅಧ್ಯಾಯಗಳನ್ನ ಹೊಂದಿದೆ. ಇನ್ನು ಕೆಲವೊಂದಿಷ್ಟು ವರ್ಲ್ಡ್ನಾಗಿರ್ತಕ್ಕಂಥ ಈ ಗುಪ್ತಚರ ಇಲಾಖೆ ಅಥವಾ ಸಂಸ್ಥೆಗಳ ಬಗ್ಗೆ ಮಾಹಿತಿ ಕೇಳ್ತಾರೆ. ಈ ನಮ್ಮ ಭಾರತದ ಗುಪ್ತಚರ ಸಂಸ್ಥೆ ಹೆಸರದ ರಿಸರ್ಚ್ ಅಂಡ್ ಲೈಸೆನ್ಸ್ ವಿಂಗ್ ಅಂತ ಕರಿತೀವಿ, ಅಂತ. ಇನ್ನು ನಮ್ಮ ಪಕ್ಕದ ರಾಷ್ಟ್ರ ಪಾಕಿಸ್ತಾನದ ISI ಅಂತ ಕರಿತೀವಿ, ಅದು ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಅಮೆರಿಕಾದ CIA ಅಂತ ಕರಿತೀವಿ, ಸೆಂಟರ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂತ ಕರಿತೀವಿ, USA. ಇನ್ನು UK MI6 ಅಂತ ಕರಿತೀವಿ, ರಷ್ಯಾದ GRU ಅಂತ ಕರಿತೀವಿ, ಅಂದ್ರೆ GRU ಅದು ರಷ್ಯಾದ. ಜೊತೆಗೆ ಚೀನಾದ MSS ಅಂತ ಕರಿತೀವಿ, ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯೂರಿಟಿ ಅಂತ. ಈ ರೀತಿಯಾಗಿ ಕೆಲವೊಂದಿಷ್ಟು ಕೇಳ್ತಿರ್ತಾರೆ. ವಿಶೇಷವಾಗಿ PSI ಎಕ್ಸಾಮ್ನೊಳಗೆ ಕರ್ನಾಟಕದಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರೇಟ್ಸ್ ಎಷ್ಟು, ಯಾವ್ಯಾವು ಅಂತ ಕೇಳ್ಬೋದು. ಅಥವಾ
ಹುಬ್ಳಿ ಧಾರವಾಡ ಒಂದು, ಬೆಳಗಾವಿ, ನೆಕ್ಸ್ಟ್ ಬಿಟ್ಟರೆ ಮೈಸೂರು, ಅದ ನಂತರ ಮಂಗಳೂರು, ಆಮೇಲೆ ಬೆಂಗಳೂರು. ಆಮೇಲೆ ಇತ್ತೀಚೆಗೆ ಈ ಕಲಬುರಗಿಯನ್ನು ಕೂಡ 6ನೇ ಪೊಲೀಸ್ ಕಮಿಷನರ್ ತಿಳ್ಕೊಂಡು ಮಾಡ್ಲಿಕ್ಕೆ ಶಿಫಾರಸು ಮಾಡಿದ್ದಾರೆ. ಹಾಗಿದ್ರೆ ಈ ಕರ್ನಾಟಕವನ್ನು ಒಟ್ಟಾರೆಯಾಗಿ 5 ಅಥವಾ 6 ಪೊಲೀಸ್ ಕಮಿಷನರೇಟ್ಸು ಮತ್ತು 7 ಪೊಲೀಸ್ ವಲಯಗಳನ್ನಾಗಿ ವಿಭಾಗಿಸ್ಯಾರ. ಇದು ಎಸ್ಪೆಷಲಿ 2018 ಮಾರ್ಚ್ ಏಪ್ರಿಲ್ವರೆಗಿನ ಮಾಹಿತಿ. ಆಮೇಲೆ ಈ ಇತ್ತೀಚೆಗೆ ನಡೆದಂಥ ಶೃಂಗಸಭೆಗಳ ಬಗ್ಗೆ ಕೇಳ್ತಿರ್ತಾರೆ ಎಷ್ಟೋ ಸಾರಿ, ಭಾರತ ಯಾವ್ಯಾವ ಶೃಂಗಸಭೆಯಲ್ಲಿ ಸದಸ್ಯ ರಾಷ್ಟ್ರ ಆಗೈತಿ ಅಂತ. ಭಾರತ ಆಲ್ಮೋಸ್ಟ್ ಆಲ್ ಸಾರ್ಕ್ ಶೃಂಗಸಭೆ ಸದಸ್ಯತ್ವ ಪಡೆದೈತಿ, ಬ್ರಿಕ್ಸ್ ಪಡೆದೈತಿ, G20 ಒಳಗೈತಿ, ನ್ಯಾಮ್ ಒಳಗೈತಿ, ಬಿಮ್ಸ್ಟಿಕ್ ಒಳಗೈತಿ. ಹಾಗಿದ್ರೆ ಈ ಬ್ರಿಕ್ಸ್ ಅನ್ನೋದು ಏನಿದು? BRICS. ಬಿ ಅಂದ್ರೆ ಏನು, ಆರ್ ಅಂದ್ರೆ ಏನು, ಐ ಅಂದ್ರೆ ಏನು, ಸಿ ಅಂದ್ರೆ ಏನು, ಎಸ್ ಅಂದ್ರೆ ಏನು? ಇವು ಪ್ರತಿಯೊಂದು ದೇಶಗಳ ಹೆಸರನ್ನ ಮೊದಲ ಅಕ್ಷರವು. ಈ ಶೃಂಗಸಭೆ, ಬ್ರಿಕ್ಸ್ ಶೃಂಗಸಭೆ ನಡೆದಿದ್ದು ಇತ್ತೀಚೆಗೆ 2018 ಒಳಗಂದ್ರೆ 10ನೇ ಬ್ರಿಕ್ಸ್ ಶೃಂಗಸಭೆ ದಕ್ಷಿಣ ಆಫ್ರಿಕಾದೊಳಗೆ ಜೋಹಾನ್ಸ್ಬರ್ಗ್ನ ನಡೀತು. ಇನ್ನು 9ನೇ ಚೀನಾದೊಳಗೆ ನಡೆದಿತ್ತು, ಕ್ಷಿಯಾಂಗ್ ಒಳಗೆ 2017 8ನೇದು ಗೋವಾದೊಳಗೆ 2016 ನಡೆದಿತ್ತು. ನೆಕ್ಸ್ಟ್ G20 ಶೃಂಗಸಭೆ ಇತ್ತೀಚೆಗೆ ನಡೆದಿದ್ದು 2018 ಬ್ಯೂನಸ್ ಐರೆಸ್ ಅಂದ್ರೆ ಅರ್ಜೆಂಟೀನಾ ದೇಶ ಇರ್ತಕ್ಕಂಥ ಬ್ಯೂನಸ್ ಐರೆಸ್ನೊಳಗೆ G20 ಶೃಂಗಸಭೆ ನಡೀತು. ಆ ಹಿಂದಿನ ವರ್ಷದ ಯಾವಾಗ ನಡೆದಿತ್ತು, ಜರ್ಮನಿ ದೇಶದೊಳಗೆ ನಡೆದಿತ್ತು 2017 ಹಂಬರ್ಗ್ನೊಳಗೆ. ಅದ್ರ ಜೊತೆಗೆ ಸಾರ್ಕ್ ಸಮ್ಮೇಳನ 2018 ನಡೆದಿದ್ದು 20ನೇ ಸಾರ್ಕ್ ಶೃಂಗಸಭೆ ಶ್ರೀಲಂಕಾ ದೇಶ ನಡೆದಿತ್ತು. ಜೊತೆಗೆ ಬೇರೆ ಬೇರೆ ರೇಖೆಗಳನ್ನು ಕೇಳ್ತಿರ್ತಾರೆ. ಉದಾಹರಣೆ, ಈ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿರ್ತಕ್ಕಂಥ ಗಡಿ ರೇಖೆ ಯಾವುದು, ಭಾರತ ಚೀನಾದಲ್ಲಿರ್ತಕ್ಕಂಥ ಗಡಿ ರೇಖೆ ಯಾವುದು, ಭಾರತ ನೆರೆಯ ರಾಷ್ಟ್ರಗಳಲ್ಲಿರ್ತಕ್ಕಂಥ ಗಡಿ ರೇಖೆಗಳನ್ನ ಕೇಳ್ತಿರ್ತಾರೆ. ರ್ಯಾಡ್ ಕ್ಲಿಪ್ ಯಾವುದು, ಮ್ಯಾಕ್ಮೋಹನ್ ರೇಖೆ ಯಾವುದು, ಇವೆಲ್ಲವುಗಳನ್ನ ಕೇಳ್ತಿರ್ತಾರೆ. ಸ್ವಲ್ಪ ಇವುಗಳನ್ನ ನೋಡ್ಕೊಡ್ರಿ. ಜೊತೆಗೆ ಇದನ್ನಂತೂ ಬಹಳ ಸಲ ಕೇಳಿದ್ದಾರೆ, ಏನಂದ್ರೆ ಭಾರತದ ಪ್ರಮುಖ ತರಬೇತಿ ಕೇಂದ್ರಗಳನ್ನ, ಟ್ರೈನಿಂಗ್ ಸೆಂಟರ್ ಎಲ್ಲೆಲ್ಲಿದಾವು ಅಂತ ಕೇಳ್ತಾರೆ. ಉದಾಹರಣೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ NDA ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಖಡಕ್ ವಾಸ್ಲಾದಾಗೈತಿ, ಪುಣೆ ಹತ್ರ ಖಡಕ್ ವಾಸ್ಲಾ. ಈ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜ್ ಎಲ್ಲಿದೆ ಅಂದ್ರೆ ವೆಲ್ಲಿಂಗ್ಟನ್, ತಮಿಳುನಾಡಿನಾಗಿದೆ. ಜೊತೆಗೆ ಈ IFS ಅಂದ್ರೆ ಇಂಡಿಯನ್ ಫಾರಿನ್ ಟ್ರೈನಿಂಗ್ ಸೆಂಟರ್ ಅಂತ, ಅಂದ್ರೆ ಭಾರತೀಯ ಅರಣ್ಯ ಸೇವೆ ತರಬೇತಿ ಎಲ್ಲಿದೆ IFS ಅಂದ್ರೆ ಡೆಹ್ರಾಡೂನ್ದಾಗ ಐತೆ ಅದು. ಜೊತೆಗೆ ಭಾರತೀಯ ಮಿಲಿಟರಿ ಅಕಾಡೆಮಿ IMA ಕೂಡ ಡೆಹ್ರಾಡೂನ್ದಾಗ ಐತಿ. ಜೊತೆಗೆ ರೈಲ್ವೆ ಸಿಬ್ಬಂದಿ ಕಾಲೇಜ್ ಎಲ್ಲಿದೆ, ಬರೋಡಾದಾಗೈತಿ. ಅಂಚೆ ಸಿಬ್ಬಂದಿ ಕಾಲೇಜ್ ಎಲ್ಲಿದೆ, ಗಾಜಿಯಾಬಾದ್ ಆಗೈತಿ. ಜೊತೆಗೆ ಭಾರತೀಯ ಕಂದಾಯ ಸೇವೆ ತರಬೇತಿ ಎಲ್ಲಿದೆ ಅಂದ್ರೆ ನಾಗ್ಪುರದಾಗೈತಿ. ಇವುಗಳನ್ನು ಸ್ವಲ್ಪ ಜಾಸ್ತಿ ಕೇಳಿದ್ದಾರೆ ಹಿಂದಿನದ್ರೊಳಗೆ. ಆಮೇಲೆ ಕೆಲವೊಂದಿಷ್ಟು ಜನರಿಗೆ ಒಂದು ಅನ್ವರ್ಥಕ ನಾಮ ಇರುತ್ತೆ, ಅದನ್ನ ಕೇಳ್ತಾರೆ. ಗುರುದೇವ್ ಅಂತ ಯಾರಿಗೆ ಕರೀತಾರ? ನಿಮ್ಗೆ ಗೊತ್ತಿದೆ ಗುರುದೇವ್ ಅಂತ ಯಾರಿಗೆ ಕರೀತಾರೆ ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಕರೀತಾರೆ. ನೇತಾಜಿ ಸಾಮಾನ್ಯವಾಗಿ ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಬಾಪು ಗಾಂಧೀಜಿ ಕರೀತಾರೆ. ಭಾರತದ ಕೋಗಿಲೆ ಅಂತ ಸರೋಜಿನಿ ನಾಯ್ಡು, ಲೋಕಮಾನ್ಯ ತಿಲಕ್, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಹಾಗೆ ಜಗತ್ತಿನಲ್ಲಿ ಉಕ್ಕಿನ ಮನುಷ್ಯ ಬಿಸ್ಮಾರ್ಕ್ ಕರೀತಿದ್ರು. ಜೊತೆಗೆ ದೀನಬಂಧು CF ಆಂಡ್ರೂಸ್, ದೀನ ದಯಾಳ್ ಗೊತ್ತಿದೆ ನಿಮಗೆ, ದೀನ್ ದಯಾಳ್ ಉಪಾಧ್ಯಾಯರ ಹೆಸರು ಕೇಳಿದ್ರಲ್ವಾ? ಎಸ್. ನೆಕ್ಸ್ಟ್ ಈ ಲೇಡಿ ವಿತ್ ಲ್ಯಾಂಪ್ ಅಂತ ಫ್ಲಾರೆನ್ಸ್ ನೈಟಿಂಗೇಲ್ ಕರೀತಾರೆ. ಗಡಿನಾಡ ಗಾಂಧಿ ಅಂತ ತಿಳ್ಕೊಂಡು ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಕರೀತಾರೆ. ದೇಶ ಬಂಧು ಅಂತ ಚಿತ್ತರಂಜನ್ ದಾಸ್ ಅವರು ಕರೀತಾರೆ. ಆಮೇಲೆ ಈ ಭಾರತದ ಉಕ್ಕಿನ ಮನುಷ್ಯ ಹಾಗೂ ಆಧುನಿಕ ಸಿವಿಲ್ ಸೇವೆಗಳ ಪ್ರವರ್ತಕ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಕರೆದಾರೆ. ಇತ್ತೀಚೆಗೆ ಇವರ ಒಂದು ಪ್ರತಿಮೆಯನ್ನ, ಏಕತಾ ಪ್ರತಿಮೆ ಅಂತ ತಿಳ್ಕೊಂಡು ನಾವು ಅನಾವರಣ ಮಾಡಿದ್ವಿ. ಅಷ್ಟೇ ಅಲ್ಲದೆ ಈ PSI ಎಕ್ಸಾಮ್ ಒಳಗೆ ಸಾಮಾನ್ಯವಾಗಿ ದೊಡ್ಡದು ಚಿಕ್ಕದು ಮೊದಲಿಗೆ ಇಂಥವು ಭಾಳ ಕೇಳ್ತಿರ್ತಾರೆ. ವಿಶ್ವದ ಅತ್ಯಂತ ದೊಡ್ಡ ದೇಶ ಯಾವುದು, ದೊಡ್ಡ ಗುಮ್ಮಟ ಎಲ್ಲಿದೆ? ವಿಶ್ವದ ದೊಡ್ಡ ದೇಶ ರಷ್ಯಾ, ತಮ್ಗೆ ಗೊತ್ತಿದೆ. ದೊಡ್ಡ ಗುಮ್ಮಟ ಗೋಳ ಗುಮ್ಮಟ ಇದು ನೆಕ್ಸ್ಟ್ ಇದೆ, ಬಟ್ ಫಸ್ಟ್ ಯಾವ್ದಿದೆ? ಲೂಸಿಯಾನ ಗುಮ್ಮಟ ಇದೆ. ಜಗತ್ತಿನ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್, ಜಗತ್ತಿನ ದೊಡ್ಡ ಸಾಗರ ಪೆಸಿಫಿಕ್ ಮಹಾಸಾಗರ, ಜಗತ್ತಿನ ಅತಿ ದೊಡ್ಡ ಅರಮನೆ ವ್ಯಾಟಿಕನ್. ಹಿಂಗೆ ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಲೇಕ್ ಸುಪೀರಿಯರ್, ಜಗತ್ತಿನ ಅತಿ ದೊಡ್ಡ ಸಮುದ್ರ ದಕ್ಷಿಣ ಚೀನಾ ಸಮುದ್ರ, ಜಗತ್ತಿನ ಅತಿ ಎತ್ತರದ ಜಲಪಾತ ಎಂಜಲ್ ಜಲಪಾತ ದಕ್ಷಿಣ ಆಫ್ರಿಕಾದೊಳಗಿದೆ. ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಜಗತ್ತಿನ ಬಗ್ಗೆ ಕೇಳ್ತಿರ್ತಾರೆ. ಜಗತ್ತಿನ ಅತಿ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ದೇಶ ಚೀನಾ, ಜಗತ್ತಿನ ಅತಿ ವಿಶಾಲವಾದ ನದಿ ಅಮೆಜಾನ್, ಅತಿ ಉದ್ದವಾದ ನದಿ ನೈಲ್, ಅತಿ ದೊಡ್ಡ ಮರುಭೂಮಿ ಸಹರಾ. ಈ ತರ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ, ನೋಡ್ಕೊಳ್ಳಿ ಒಂದ್ ಸ್ವಲ್ಪ. ಇನ್ನ ಕವಿಗಳು ಮತ್ತು ಅನ್ವರ್ಥ ನಾಮಗಳು, ಇದ್ರ ಬಗ್ಗೆನೂ ಪ್ರಶ್ನೆ ಕೇಳ್ತಿರ್ತಾರೆ. ಹೆಂಗಂದ್ರೆ ರಗಳೆ ಕವಿ ಅಂತ ಯಾರಿಗೆ ಕರೀತಾರೆ? ಹರಿಹರ ಕರೀತಾರೆ. ವರ ಕವಿ ಅಂತ ಯಾರಿಗೆ ಕರೀತಾರೆ? ಬೇಂದ್ರೆ ಕರೀತಾರೆ. ಆಮೇಲೆ ಷಟ್ಪದಿ ಬ್ರಹ್ಮ ಅಂತ ಯಾರಿಗೆ ಕರೀತಾರೆ? ರಾಘವಂಕ ಕರೀತಾರೆ. ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಕರೀತಾರೆ. ಕನ್ನಡದ ಶೇಕ್ಸ್ಪಿಯರ್ ಅಂತ ಕನಗಲ್ ಹನುಮಂತರಾಯ ಕರೀತಾರೆ. ನಾಟಕದ ಪಿತಾಮಹ ಅಥವಾ ನಾಟಕ ಪ್ರಹಸನದ ಪಿತಾಮಹ ಅಂತ ಯಾರಿಗೆ ಕರೀತಾರೆ? TP ಕೈಲಾಸಂ ಅವರು ಕರೀತಾರೆ. ಷಟ್ಪದಿಯ ಬ್ರಹ್ಮ ರಾಘವಂಕ ಕರೀತಾರೆ. ನಾಡೋಜ ಅಂತ ಯಾರಿಗೆ ಕರೀತಾರೆ? ಪಂಪ ಅಂದ್ರೆ ನಾಡೋಜ ಪ್ರಶಸ್ತಿ ಪಡೆದವರು ಸಾಮಾನ್ಯವಾಗಿ ಕರೀತಿರ್ತಾರೆ. ಆಮೇಲೆ ಕನ್ನಡದ ಕಣ್ವ BM ಶ್ರೀಕಂಠಯ್ಯನವರು ಕರೀತಾರೆ. ರಸ ಋಷಿ ಕುವೆಂಪು. ಸೊ ಈ ರೀತಿಯಾಗಿ ಸ್ವಲ್ಪ ಕವಿಗಳ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ ಅವರ ಕವಿಗಳಿಗಿರ್ತಕ್ಕಂಥ ಕಾವ್ಯನಾಮ,
BM ಶ್ರೀಕಂಠಯ್ಯನವರ ಕಾವ್ಯನಾಮ ಯಾವುದು? ಸ್ತ್ರೀ ಆಗಿತ್ತು. ಆನಂದ ಕಂದ ಯಾರ ಕಾವ್ಯನಾಮ ಅಂತ ಕೇಳಿದ್ರೆ ಬೆಟಗೇರಿ ಕೃಷ್ಣ ಶರ್ಮಾ ಅವ್ರದ್ದು. ಮುದ್ದಣ್ಣ ನಂದಳಿಕೆ ಲಕ್ಷ್ಮೀನಾರಾಯಣ ಅವ್ರದ್ದು. ಹಂಗಾರೆ ಶ್ರೀನಿವಾಸ ಇದು ಯಾರ ಕಾವ್ಯನಾಮ ಅಂತ ಕೇಳಿದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರದ್ದು. ನೋಡ್ಕೊಳ್ಳಿ, ಕವಿಶೇಷ ಯಾರ ಕಾವ್ಯನಾಮ ಅಂತ ಎಷ್ಟು ಸರಿ ಕೇಳಿದ್ರು, ಪಂಜೆ ಮಂಗೇಶ್ವರಯ್ಯರದ್ದು. ಹಾಗಾದ್ರೆ ಈ ಕೆಲವೊಂದಿಷ್ಟು ಗುಪ್ತ ಸಂಘಟನೆಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಹಿಂದಿನ ಅವಧಿ. ಉದಾಹರಣೆ ಅಭಿನವ ಭಾರತ, ಈ ಗುಪ್ತ ಸಂಘಟನೆ ಯಾರು ಸ್ಥಾಪನೆ ಮಾಡಿದ್ರು? VD ಸಾವರ್ಕರ್. ಜೊತೆಗೆ ಮಿತ್ರ ಮೇಳನ್ ಕೂಡ VD ಸಾವರ್ಕರ್ ಅವ್ರದ್ದು. ಸೇವಾದಳನು ಕೂಡ ಅವ್ರದೇ ಇದೆ. ನೆಕ್ಸ್ಟ್ ಈ ಹಿಂದೂಸ್ತಾನ್ ಸೋಷಿಯಲ್ ರಿಪಬ್ಲಿಕ್ ಅಸೋಸಿಯೇಷನ್ 1928ರಲ್ಲಿ ಸ್ಥಾಪನೆ ಆದಿದ್ದು ಚಂದ್ರಶೇಖರ್ ಆಜಾದ್ ಅವರಿಂದ ಗುಪ್ತ ಸಂಘಟನೆ. ಇಂಥವುಗಳನ್ನು ಸ್ವಲ್ಪ ಜಾಸ್ತಿ ಕೇಳ್ತಿರ್ತಾರೆ. ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿ HRAC ಅಂತ ಕರಿತೀವಿ, 1924 ಆಗಿದ್ದು. ಅದು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವ್ರದ್ದು. ಈ ನೆಕ್ಸ್ಟ್ ಈ ವಿಶ್ವಸಂಸ್ಥೆ ಮೇಲೆ ಪ್ರಶ್ನೆಗಳು ಕೇಳ್ತಿರ್ತಾರೆ. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು? ಕೇಂದ್ರ ಕಚೇರಿಯಲ್ಲಿದೆ, ಅಂದ್ರೆ 1945 ಅಕ್ಟೋಬರ್ 24 ಸ್ಥಾಪನೆ ಆಯಿತು. ನ್ಯೂಯಾರ್ಕ್ದಾಗಿದೆ. ಒಟ್ಟಾರೆ ಸ್ಟಾರ್ಟಿಂಗ್ 51 ಮೂಲ ಸದಸ್ಯ ರಾಷ್ಟ್ರ ಇದ್ದು. ಆಮೇಲೆ ಇದನ್ನ ಸ್ಥಾಪಕರು ಚರ್ಚಿಲ್, ರೂಸ್ವೆಲ್ಟ್, ಸ್ಟಾಲಿನ್ ಇವರೆಲ್ಲ ಇದ್ದಾರೆ. ಆಮೇಲೆ ಈ ಸದ್ಯಕ್ಕೆ 193 ದೇಶಗಳು ಅದರ ಸದಸ್ಯತ್ವ ಪಡೆದಿದ್ದಾವೆ. ಅವಾಗ 51 ಇದ್ದು, ಇವಾಗ 193 ಆಗಿದ್ದಾವೆ. ಹಾಗಿದ್ರೆ ಒಟ್ಟಾರೆಯಾಗಿ ಇದ್ರ ಕಾಯಂ ಸದಸ್ಯ ರಾಷ್ಟ್ರಗಳು 5 ಇದಾವೆ. ಒಂದು ರಷ್ಯಾ, ಚೀನಾ, ಫ್ರಾನ್ಸ್, ಇಂಗ್ಲೆಂಡ್, ಅಮೆರಿಕ. ನೆಕ್ಸ್ಟ್ ಆಡಳಿತ ಭಾಷೆಗಳು 6 ಇದಾವೆ. ಅರೇಬಿಕ್, ಚೀನೀಸು, ಇಂಗ್ಲಿಷು, ಫ್ರೆಂಚು, ಸ್ಪ್ಯಾನಿಷು, ರಷ್ಯನ್. ಆಮೇಲೆ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳು 10+5 15 ರಾಷ್ಟ್ರ ಇರ್ತಾವೆ. ಅದ್ರಾಗ 5 ಕಾಯಂ ಸದಸ್ಯ ರಾಷ್ಟ್ರಗಳಿರ್ತಾವೆ. ಇನ್ನು ಯುಎನ್ಒದ ಪ್ರಥಮ ಕಾರ್ಯದರ್ಶಿ ಟ್ರಿಗ್ವೆಲಿ, ಇವರು ನಾರ್ವೆ ದೇಶದವರು. ಏಷ್ಯಾದ ಪ್ರಥಮ ಕಾರ್ಯದರ್ಶಿ ಯೂಥಾಂಟ್ ಬರ್ಮಾದವರು. ಈ ಸದ್ಯಕ್ಕೆ ಪ್ರಸ್ತುತ ಯುಎನ್ಒದ ಕಾರ್ಯದರ್ಶಿ ಯಾರಾದ್ರೆ ಆಂಟೋನಿಯೋ ಗುಟೆರಸ್ ಇದ್ದಾರೆ, ಪೋರ್ಚುಗಲ್ದವರು. 2017 ಜನವರಿ 1ರಿಂದ ಇದಾವೆ. ಈ ತರ ಪ್ರಶ್ನೆಗಳನ್ನ ನೋಡ್ಕೊಟ್ರೆ ಆಮೇಲೆ ವಿಶ್ವಸಂಸ್ಥೆ ಅಂಗಸಂಸ್ಥೆಗಳ ಬಗ್ಗೆ ಕೇಳ್ತಿರ್ತಾರೆ. ಯುನೆಸ್ಕೋ ಕೇಂದ್ರ ಕಚೇರಿಯಲ್ಲಿದೆ. ಯುನಿಸೆಫ್, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, IMF ಆಗಿರ್ಬೋದು, WHO ಆಗಿರ್ಬೋದು, WTO ಆಗಿರ್ಬೋದು. ಆಮೇಲೆ ಈ ILO ಲೇಬರ್ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಆಗಿರ್ಬೋದು. ಇವು ಎಲ್ಲೆಲ್ಲಿದ್ದಾವೆ. ಆಮೇಲೆ ಕೆಲವೊಂದು ಒಪ್ಪಂದಗಳು, ವರ್ಸೆಲ್ಸ್ ಒಪ್ಪಂದ ಯಾವಾಗಾಯ್ತು? 1919 ಆಮೇಲೆ ಈ ತಾಸ್ಕೆಂಟ್ ಒಪ್ಪಂದ 1966 ಗ್ಯಾಟ್ ಒಪ್ಪಂದ 1995 ಲಾಹೋರ್ ಘೋಷಣೆ 1999 ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಈ ಕೆಲವೊಂದಿಷ್ಟು ಸ್ಥಳಗಳು ಮತ್ತು ಅವುಗಳ ಮಹತ್ವ ಬಗ್ಗೆ ಕೇಳ್ತಿರ್ತಾರೆ. ಈಗ ತುಂಬಾ ಕೇರಳದಲ್ಲಿರ್ತಕ್ಕಂಥ ತುಂಬಾ ಯಾವುದಕ್ಕೆ ಫೇಮಸ್ ಆಗಿದೆ? ರಾಕೆಟ್ ಉಡಾವಣಾ ಕೇಂದ್ರ ಅದು. ರಾಜಸ್ಥಾನದಲ್ಲಿರ್ತಕ್ಕಂಥ ಜೈಪುರ ಕೃತಕ ಕೈಕಾಲುಗಳ ತಯಾರಿಕೆ ಒಂದು ಸ್ಥಳ ಅದು. ಈ ರಾಣಿಗಂಜ್ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಕಲ್ಲಿದ್ದಲಿನ ಗಣಿ ಅದು. ಜೊತೆಗೆ ಜಾರ್ಖಂಡ್ ಇರತಕ್ಕಂಥ ಜರಿಯಾ ಕೂಡ ಅದು ಕಲ್ಲಿದ್ದಲಿನ ಗಣಿ. ಜಮ್ಶೆಡ್ಪುರ, ಜಾರ್ಖಂಡ್ ಇರತಕ್ಕಂಥ ಜಮ್ಶೆಡ್ಪುರ ಅದು ಟಾಟಾ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಇದೆ ಅಲ್ಲಿ. ಸೊ ಈ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಇರತಕ್ಕಂಥ ಸ್ಥಳ ಅಥವಾ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ಕೇರಳದ ತಿರುವನಂತಪುರದಲ್ಲಿದೆ. ಈ ನೋಟು ಮುದ್ರಣ ಸಂಸ್ಥೆ ಎಲ್ಲಿದೆ ಅಂತ ಕೇಳ್ತಾರೆ? ಮಹಾರಾಷ್ಟ್ರದ ನಾಸಿಕ್ನಲ್ಲಿದೆ. IAS ತರಬೇತಿ ಅಕಾಡೆಮಿಯಲ್ಲಿದೆ ಅಂತ ಕೇಳಿದ್ರೆ ಉತ್ತರಾಖಂಡದ ಮಸೂರಿಯೊಳಗಿದೆ. IPS ತರಬೇತಿ, ಈಗ IPS ಪಾಸ್ ಆದವರಿಗೆ ಟ್ರೈನಿಂಗ್ ಎಲ್ಲಿ ಕೊಡ್ತಾರೆ ಅಂತ ಕೇಳಿದ್ರೆ ತೆಲಂಗಾಣದ ಹೈದರಾಬಾದ್ ಕೊಡ್ತಾರೆ. ಈ ತರ ಒಂದಿಷ್ಟು ಪ್ರಶ್ನೆಗಳು ಕೇಳ್ತಾರೆ. ಆಮೇಲೆ ಈ ಸಂಶೋಧನಾ ಕೇಂದ್ರ ಮೇಲೆ ಡೆಫಿನೆಟ್ ಕ್ವಶನ್ ಬರಬಹುದು ಆಲ್ಮೋಸ್ಟ್ ಅಲ್ಲೂ. ಹೆಂಗಂದ್ರೆ ಕೇಂದ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರ ಕಟಕ್ ಒಡಿಶಾದೊಳಗಿದೆ. ಇದು ತಂಬಾಕು ಸಂಶೋಧನಾ ಸಂಸ್ಥೆ ರಾಜಮಂಡ್ರಿ ಆಂಧ್ರಪ್ರದೇಶದೊಳಗಿದೆ. ಕಬ್ಬು ಸಂಶೋಧನಾ ಸಂಸ್ಥೆ ಲಕ್ನೋದಾಗಿದೆ. ಸೊ ಈ ತರ ಪ್ರಶ್ನೆಗಳು. ಕೇಂದ್ರ ಭಾರತೀಯ ವಿಜ್ಞಾನ ಸಂಸ್ಥೆ ಎಲ್ಲಿದೆ ಅಂತ ಕೇಳಿದ್ರೆ ಬೆಂಗಳೂರಿನಾಗಿದೆ. ಉಪಗ್ರಹ ನಿಯಂತ್ರಣ ಸೌಕರ್ಯ ಎಲ್ಲಿದೆ? ಹಾಸನದಾಗಿದೆ. ವಿಶೇಷವಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಲ್ಲಿದೆ. ಇಂಥವುಗಳನ್ನು ನೋಡ್ಕೊಳ್ಳಿ. ಆಮೇಲೆ ಈ ಜ್ಞಾನಪೀಠ ಪ್ರಶಸ್ತಿ ಬಂದ ತಕ್ಷಣ ಯಾವಾಗ ಸ್ಥಾಪನೆ ಆಯಿತು? ಸಂವಿಧಾನದ 8ನೇ ಅನುಸೂಚಿ ಇರ್ತಕ್ಕಂಥ 22 ಭಾಷೆಗಳಿಗೆ ಮಾತ್ರ ಜ್ಞಾನಪೀಠ ಪ್ರಶಸ್ತಿ ಕೊಡ್ತಾರೆ. ಮೊದಲ ಬಾರಿಗೆ ನೀಡಿದ 1965 ಒಟ್ಟು ಇದ್ರ ಮೌಲ್ಯ 12 ಲಕ್ಷ ರೂಪಾಯಿ. ಮೊದಲ ಪಡೆದಂತವರು G ಶಂಕರ್ ಕುರುಪು ಮಲಯಾಳಂ ಭಾಷೆಯೊಳಗೆ 1965. ಮೊದಲ ಮಹಿಳೆ ಆಶಾಪೂರ್ಣ ದೇವಿ ಪಡೆದವರು ಬಂಗಾಳಿ ಭಾಷೆ 1976. ನೆಕ್ಸ್ಟ್ ಇತ್ತೀಚೆಗೆ ಒಟ್ಟಾರೆ ಕನ್ನಡ ಭಾಷೆಗೆ ಸಂದಿದ್ದ 8 ಪ್ರಶಸ್ತಿಗಳು. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆ ಹಿಂದಿ 11. ಈ ರೀತಿಯಾಗಿ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಅಂತಾರಾಷ್ಟ್ರೀಯ ಇಂದಿರಾ ಗಾಂಧಿ ಪ್ರಶಸ್ತಿ ಯಾರಿಗೆ ಕೊಟ್ಟರು, ಮ್ಯಾಗ್ಸೆಸೆ ಅವಾರ್ಡ್ ಯಾರಿಗೆ ಕೊಟ್ಟರು, ಸರಸ್ವತಿ ಸಮ್ಮಾನ್ ಅವಾರ್ಡ್ ಯಾರಿಗೆ ಕೊಟ್ಟರು, ಆಮೇಲೆ ಈ ಪ್ರಶಸ್ತಿ ಪಡೆದಂತ ಕನ್ನಡಿಗರು ಯಾರು? ಈ ಸರಸ್ವತಿ ಸಮ್ಮಾನ್ ಪಡೆದಂತವರು 2010 SL ಭೈರಪ್ಪನವರು ಮಂದ್ರಾ ಕೃತಿಗೆ ಪ್ರಶಸ್ತಿ ಬಂದಿದ್ರೆ 2014 ನಮ್ಮ ಖ್ಯಾತ ಸಾಹಿತಿ ಮತ್ತು ರಾಜಕಾರಣಿ ಯಾವುದು M ವೀರಪ್ಪ ಮೊಯ್ಲಿ ಅವರು ಶ್ರೀ ರಾಮಾಯಣ ಮಹಾ ಅನ್ವೇಷಣಂ ಕೃತಿಗೆ ಈ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಬಂದಿದ್ದು ನೆನ್ಪಿಟ್ಕೋಬೇಕು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ಸಿಕ್ತು? ಪಂಪ ಪ್ರಶಸ್ತಿ, ರಾಷ್ಟ್ರೀಯ ಬಸವ ಪುರಸ್ಕಾರ ಪ್ರಶಸ್ತಿ, ನೋಬೆಲ್ ಪ್ರಶಸ್ತಿ. ನೋಬೆಲ್ ಪ್ರಶಸ್ತಿ ಅಂದ ತಕ್ಷಣ ಇದು ಸ್ಥಾಪನೆ ಯಾವಾಗಾಯ್ತು, ಯಾವ ಉದ್ದೇಶಕ್ಕಾಯ್ತು, ಯಾರು ಸ್ಥಾಪನೆ ಮಾಡಿದ್ರು, ಆಲ್ಫ್ರೆಡ್ ನೋಬೆಲ್ ಅವರು ಯಾವ ಕಾರಣಕ್ಕೋಸ್ಕರ ನೋಬೆಲ್ ಪ್ರಶಸ್ತಿ ಸ್ಟಾರ್ಟ್ ಮಾಡಿದ್ರು? ಹಾಗಿದ್ರೆ
ಈ ಎಷ್ಟು ವಿಭಾಗಗಳಲ್ಲಿ ಇದನ್ನ ನೀಡ್ತಾ ಇದ್ದಾರೆ. ಮೊದಲು 5 ವಿಭಾಗ ನೀಡ್ತಿದ್ರು, ಇವಾಗ 6 ವಿಭಾಗದಲ್ಲಿ ನೀಡ್ತಾ ಇದೆ. 6ನೇ ವಿಭಾಗ ಯಾವುದು? ಅರ್ಥಶಾಸ್ತ್ರ. ಇದನ್ನ 1969ರಿಂದ ಸ್ಟಾರ್ಟ್ ಮಾಡಿದ್ರು. ಹಾಗಿದ್ರೆ ಈ ಯಾವ್ಯಾವ ರಸಾಯನಶಾಸ್ತ್ರ ಯಾರಿಗೆ ಕೊಟ್ಟರು, ವೈದ್ಯಕೀಯ ಶಾಸ್ತ್ರ ಯಾರಿಗೆ ಕೊಟ್ಟರು, ಭೌತಶಾಸ್ತ್ರದಲ್ಲಿ ಯಾರಿಗೆ ಕೊಟ್ಟರು, ಶಾಂತಿ ಪ್ರಶಸ್ತಿ ಯಾರಿಗೆ ಕೊಟ್ಟರು, ಸಾಹಿತ್ಯದಲ್ಲಿ ಯಾರಿಗೆ ಕೊಟ್ಟರು, ಅರ್ಥಶಾಸ್ತ್ರದಲ್ಲಿ ಯಾರಿಗೆ ಕೊಟ್ಟರು? ಈ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರು? ವಿಲಿಯಂ ರಾಂಟ್ಜನ್. ಹಂಗಾರೆ ಯಾವ ಒಂದು ಇದಕ್ಕೆ ಎಕ್ಸ್ರೇ ಕಂಡುಹಿಡಿದಿದ್ದಕ್ಕೆ. ಈ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಮೇಡಮ್ ಕ್ಯೂರಿ. ಹಂಗಾರೆ ಈ ಪ್ರಶಸ್ತಿನ ಯಾವ ದಿನಾನೇ ಕೊಡ್ತಾರೆ? ಡಿಸೆಂಬರ್ 10 ಫಿಕ್ಸ್ ಅದು. ಈ ಪ್ರಶಸ್ತಿ ನೀಡುವಂತ ದೇಶ ಯಾವುದು? ನಾರ್ವೆ ದೇಶದ, ಅದರ ರಾಜಧಾನಿ ಓಸ್ಲೋದಾಗ ನೀಡ್ತಾರೆ. ಅದು ಯಾವುದು? ನೊಬೆಲ್ ಪ್ರಶಸ್ತಿ. ಶಾಂತಿ ಪ್ರಶಸ್ತಿಯನ್ನು ವಿಶೇಷವಾಗಿ ನಾರ್ವೆ ದೇಶದ ರಾಜಧಾನಿ ಓಸ್ಲೋದಾಗ ಕೊಡ್ತಾರೆ. ಉಳಿದಂತ 5 ವಿಭಾಗಗಳ ಪ್ರಶಸ್ತಿಯನ್ನು ಸ್ವೀಡನ್ ದೇಶದ ರಾಜಧಾನಿ ಸ್ಟಾಕ್ಹೋಮ್ನ ನೀಡ್ತಾರೆ. ಈ ಪ್ರಶಸ್ತಿ ನಮ್ಮ ದೇಶದವರು ಮೊದಲು ಪಡೆದವರು ರವೀಂದ್ರನಾಥ್ ಟ್ಯಾಗೋರ್. ಅದು ವಿಶೇಷವಾಗಿ ಗೀತಾಂಜಲಿ ಕೃತಿಗೆ 1913 ನೆಕ್ಸ್ಟ್ 1930 ಸರ್ ಸಿ ವಿ ರಾಮನ್ ಅವರು ಭೌತಶಾಸ್ತ್ರ ವಿಭಾಗದಲ್ಲಿ ಈ ರಾಮನ್ ಪರಿಣಾಮ ಬಗ್ಗೆ, ಬೆಳಕಿನ ಚದುರುವಿಕೆ ಬಗ್ಗೆ ಸಂಶೋಧನೆ ಮಾಡಿದಕ್ಕೆ ಅವರಿಗೆ ಆ ಪ್ರಶಸ್ತಿ ಕೊಟ್ಟರು. ನೆಕ್ಸ್ಟ್ ಈ ವೈದ್ಯಕೀಯ ಕ್ಷೇತ್ರ ಸಂಶೋಧನೆ ಮಾಡಿದ್ದು, ವಿಶೇಷವಾಗಿ ಜೆನೆಟಿಕ್ಸ್ ವಂಶವಾಹಿನಿಗಳ ಬಗ್ಗೆ ಸಂಶೋಧನೆ ಮಾಡಿದಕ್ಕಾಗಿ 1968 ಹರಗೋವಿಂದ್ ಖುರಾನ್ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಿದರು. ನೆಕ್ಸ್ಟ್ ಶಾಂತಿ ಪ್ರಶಸ್ತಿ ಮದರ್ ತೆರೇಸಾ ಸಿಕ್ತು. ಜೊತೆಗೆ ಭೌತಶಾಸ್ತ್ರ ಸುಬ್ರಹ್ಮಣ್ಯಂ ಚಂದ್ರಶೇಖರ್, ಅರ್ಥಶಾಸ್ತ್ರ ಡಾಕ್ಟರ್ ಅಮರ್ತ್ಯ ಸೇನ್ 1998 ಕೊಟ್ಟರು. ಜೊತೆಗೆ ವೆಂಕಟರಮಣ್ ರಾಮಕೃಷ್ಣನ್ 2009 ರಸಾಯನಶಾಸ್ತ್ರ ಕೊಟ್ಟರು, ರೈಬೋಸೋಮ್ ರಚನೆ ಬಗ್ಗೆ ಅಭ್ಯಾಸ ಮಾಡಿದಕ್ಕೆ. ಇತ್ತೀಚೆಗೆ ನೊಬೆಲ್ ಪ್ರಶಸ್ತಿ ಪಡೆದ ಭಾರತಕ್ಕೆ ಶಾಂತಿ ಪ್ರಶಸ್ತಿ 2014 ಕೈಲಾಸ್ ಸತ್ಯಾರ್ಥಿ. ಇಷ್ಟು ನೊಬೆಲ್ ಪ್ರಶಸ್ತಿ ಬಗ್ಗೆ ನೋಡ್ಕೋಬೇಕು. ವಿಶೇಷವಾಗಿ ಈ ವರ್ಷ ನೊಬೆಲ್ ಪ್ರಶಸ್ತಿನ ಯಾರ್ಯಾರಿಗೆ ಕೊಟ್ಟರು ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಆಮೇಲೆ ಪ್ರತಿ ಒಂದು ವರ್ಷವನ್ನು ಕೂಡ ಅಂತಾರಾಷ್ಟ್ರೀಯ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ. ಈಗ ಉದಾಹರಣೆ 2017 ಅಭಿವೃದ್ಧಿಗಾಗಿ ಸುಸ್ಥಿರ ಪ್ರವಾಸೋದ್ಯಮ ಅಂತ ಕೊಟ್ಟಿದ್ರು. 2016 ದವಸಗಳ ವರ್ಷ ಅಂತ, ದವಸ ಧಾನ್ಯಗಳ ವರ್ಷ ಅಂತ ಕೊಟ್ಟಿದ್ರು. 2018 ಏನಿತ್ತು ಗೊತ್ತಾ? ದ ಇಯರ್ ಆಫ್ ಗುಡ್ ಅಂಡ್ ಹೆಲ್ದಿ ಪ್ಲಾನೆಟ್ ಅಂತ. ದ ಇಯರ್ ಆಫ್ ಗುಡ್ ಅಂಡ್ ಹೆಲ್ದಿ ಪ್ಲಾನೆಟ್. ಆಮೇಲೆ ವಿಶೇಷವಾಗಿ ದಿನಾಚರಣೆ ಬಗ್ಗೆನೂ ಪ್ರಶ್ನೆ ಬಂದಿದ್ದಾವೆ. ಉದಾಹರಣೆ, ಪೊಲೀಸ್ ಧ್ವಜ ದಿನವನ್ನು ಯಾವಾಗ ಆಚರಿಸ್ತಾರೆ? ಏಪ್ರಿಲ್ 2ಕ್ಕೆ. ಪೊಲೀಸ್ ಹುತಾತ್ಮರ ದಿನ ಅಂತ ಯಾವಾಗ ಆಚರಿಸ್ತಾರೆ? ಅಕ್ಟೋಬರ್ 21ಕ್ಕೆ. ರಾಷ್ಟ್ರೀಯ ಯುವ ದಿನ ಅಂತ ಜನವರಿ 12ಕ್ಕೆ ಆಚರಿಸಿದ್ರೆ, ಹುತಾತ್ಮರ ದಿನ ಜನವರಿ 30ಕ್ಕೆ, ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28, ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8, ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21, ವಿಶ್ವ ಓಜೋನ್ ದಿನ ಸೆಪ್ಟೆಂಬರ್ 16, ಆಮೇಲೆ ವಿಶ್ವ ಏಡ್ಸ್ ದಿನ ಡಿಸೆಂಬರ್ 1. ಜೊತೆಗೆ ಡಿಸೆಂಬರ್ನಲ್ಲಿರ್ತಕ್ಕಂಥ ದಿನಾಚರಣೆ ನೋಡ್ಕೊಡ್ರಿ. ಧ್ವಜ ದಿನ ಡಿಸೆಂಬರ್ 7, ಡಿಸೆಂಬರ್ 4 ನೌಕಾ ದಿನ, ಡಿಸೆಂಬರ್ 10 ವಿಶ್ವ ಮಾನವ ಹಕ್ಕುಗಳ ದಿನ, ಆಮೇಲೆ ಜನವರಿ 15 ಸೈನಿಕರ ದಿನ, ಜನವರಿ 25 ರಾಷ್ಟ್ರೀಯ ಮತದಾರರ ದಿನ, ಜನವರಿ 26 ತಮಗೆಲ್ಲ ಗೊತ್ತಿದೆ ಗಣರಾಜ್ಯ ದಿನ. ಈ ದಿನಾಚರಣೆ ಬಗ್ಗೆ ಇನ್ನೂ ಬಹಳಷ್ಟು ನೋಡ್ಕೊಳ್ಳಿ ಸಾಧ್ಯವಾದಷ್ಟು. ಆಮೇಲೆ ನಮ್ಮ ಭಾರತದೊಳಗೆ ಮೊದಲಿಗರು ಯಾರ್ಯಾರಾಗಿದ್ದಾರೆ? ಉದಾಹರಣೆ, ದಾದಾ ಸಾಹೇಬ್ ಪ್ರಶಸ್ತಿ ಪಡೆದ ಮೊದಲ ವಿಜೇತರು ಯಾರು? ದೇವಿಕಾ ರಾಣಿ. ಆಮೇಲೆ ವಿಜೇತೆ ಅಂದ್ರೆ ಲೇಡೀಸ್ ದೇವಿಕಾ ರಾಣಿ. ಮೊದಲ ಫೀಲ್ಡ್ ಮಾರ್ಷಲ್ ಯಾರು? ಮಾಣಿಕ್ ಶಾ. ಭಾರತ ಮೊದಲ ಮುಖ್ಯ ಕಮಾಂಡರ್ ಯಾರು? ಜನರಲ್ KM ಕಾರ್ಯಪ್ಪ. ಈ ತರ ಬ್ರಿಟಿಷ್ ಸಂಸತ್ತಿನ ಸದಸ್ಯನಾದ ಪ್ರಥಮ ಭಾರತೀಯ ಯಾರು? ದಾದಾಬಾಯಿ ನವರೋಜಿ. ರಾಜ್ಯಸಭೆ ಮೊದಲ ಅಧ್ಯಕ್ಷರು ಯಾರು? ಡಾಕ್ಟರ್ S ರಾಧಾಕೃಷ್ಣನ್. ಈ ತರ ಇಂಗ್ಲೆಂಡ್ ದೇಶಕ್ಕೆ ಭೇಟಿ ನೀಡಿದಂತ ಮೊದಲ ಭಾರತೀಯರು ಯಾರು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು 1832 ಭೇಟಿ ನೀಡಿದ್ರು. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲಿಗರು ತೇನ್ ಸಿಂಗ್ ನೇಪಾಳ. ಈ ತರ ಮೊದಲಿಗರು. ಭಾರತ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಜಾಕಿರ್ ಹುಸೇನ್. ರಾಜ್ಯಸಭೆಗೆ ಆಯ್ಕೆಯಾದ ಮೊದಲ ಚಿತ್ರನಟಿ ನರ್ಗಿಸ್ ದತ್. ಭಾರತದ ಪ್ರಥಮ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ ಅಂದ್ರೆ ಜೇಮ್ಸ್ ಆಗಸ್ಟಸ್ ಹಿಕ್ಕಿ ಅನ್ನುವಂಥವ್ರು 1787 ಸ್ಟಾರ್ಟ್ ಮಾಡಿದ್ರಿಂದ. ನಾನು ಆಗಲೇ ಹೇಳಿದೆಲ್ಲ ಪ್ರಮುಖ ಘೋಷಣೆಗಳನ್ನು ಯಾರು ಹೇಳಿದ್ರು ಅಂತ. ಉದಾಹರಣೆ ಗರೀಬಿ ಹಠಾವೋ ಇಂದಿರಾ ಗಾಂಧಿ ಅವ್ರದ್ದು ಅಂತ ಹೇಳ್ತಾ ಇದ್ದೀವಿ. ಹಾಗೆ ಕೆಲವೊಂದಿಷ್ಟು ಈಗ ಸ್ಟೇಟ್ಮೆಂಟ್ ಕೊಡ್ತಾರೆ. ಉದಾಹರಣೆ, ಭಾರತದಲ್ಲಿ ಗುಲಾಮರೇ ಇಲ್ಲ. ಇದು ಯಾರು ಹೇಳಿದ್ರೆ? ಮೇಘಸ್ಥಾನಿಸ್ ಹೇಳಿದ್ರು. ಹಾಗೆ ವಿಜಯನಗರ ಸಾಮ್ರಾಜ್ಯ ಕಲಾ ಮತ್ತು ಶಿಲ್ಪ ಕುರಿತು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಸ್ವರೂಪ ಅಂತ ತಿಳ್ಕೊಂಡು ಪಾರ್ಸಿ ಬ್ರೌನ್ ಅವರು ನಮ್ಮ ದೇಶದ ಕುರಿತು ಹೇಳಿದ್ರು. ಹಾಗೆ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ತಿಳ್ಕೊಂಡು ಐಹೊಳೆಯನ್ನು ಕುರಿತು ವರ್ಣನೆ ಮಾಡಿದವರು ಪಾರ್ಸಿ ಬ್ರೌನ್ ಅವರೇ. ಇನ್ನ ಸಾಮಾಜಿಕ ಧಾರ್ಮಿಕ ಸುಧಾರಕರು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣವರು. ಆಮೇಲೆ ಇವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಅವ್ರು ಬರೆದಂತ ಕೃತಿಗಳು ಯಾವುವು? ಅದ್ವೈತ ಸಿದ್ಧಾಂತ ಯಾರ್ದು? ದ್ವೈತ ಸಿದ್ಧಾಂತ ಯಾರ್ದು? ವಿಶೇಷಾದ್ವೈತ ಸಿದ್ಧಾಂತ ಯಾರ್ದು? ಈ ತರ ಅವುಗಳನ್ನು ನೋಡ್ಕೊಡ್ರಿ. ಆಮೇಲೆ ಪ್ರಮುಖ ಕಾಂಗ್ರೆಸ್ ಅಧಿವೇಶನಗಳು ಎಲ್ಲೆಲ್ಲಿ ನಡೆದು, ಆಮೇಲೆ ಈ ಧಾರ್ಮಿಕ ಸಾಮಾಜಿಕ ಸಂಘಟನೆಗಳು, ಬ್ರಹ್ಮ ಸಮಾಜ ಯಾರು ಸ್ಥಾಪಿಸಿದ್ರು? ರಾಮಕೃಷ್ಣ ಮಿಷನ್ ಯಾರು ಸ್ಥಾಪನೆ ಮಾಡಿದ್ರು? ಪ್ರಾರ್ಥನಾ ಸಮಾಜ ಯಾರು ಸ್ಥಾಪನೆ ಮಾಡಿದ್ರು? ಆರ್ಯ ಸಮಾಜ ಯಾರು ಸ್ಥಾಪನೆ ಮಾಡಿದ್ರು? ಇಂಥವುಗಳ ಬಗ್ಗೆ ಅಭಿನವ ಭಾರತವನ್ನ ಯಾರು ಸ್ಥಾಪನೆ ಮಾಡಿದ್ರು? ಹೋಮ್ ರೂಲ್ ಚಳವಳಿ ಆರಂಭಿಸಿದವರು ಯಾರು? ಗದ್ದರ್ ಪಾರ್ಟಿ ಯಾರ್ದು? ಆಮೇಲೆ ಹಿಂದೂ ಮಹಾಸಭಾ ಯಾರ್ದು? ಸತ್ಯ ಶೋಧಕ ಸಮಾಜ ಯಾರ್ದು? ಸ್ವರಾಜ್ಯ ಪಕ್ಷವನ್ನು ಯಾರು ಕಟ್ಟಿದ್ರು? ಈ ರೀತಿಯಾಗಿ ಒಂದಿಷ್ಟು ಪ್ರಶ್ನೆಗಳು ಬಹಳ ಸಾರಿ ರಿಪೀಟ್ ಆಗಿದೆ ಸ್ನೇಹಿತರೆ.
ಆಮೇಲೆ ಭಾರತದ ರಾಷ್ಟ್ರೀಯ ಪ್ರಮುಖಗಳು: ರಾಷ್ಟ್ರ ಪ್ರಾಣಿ, ರಾಷ್ಟ್ರ ಹೂ, ರಾಷ್ಟ್ರ ಕ್ರೀಡೆ, ರಾಷ್ಟ್ರ ನದಿ, ರಾಷ್ಟ್ರೀಯ ಹಣ್ಣು, ರಾಷ್ಟ್ರೀಯ ಮರ, ರಾಷ್ಟ್ರೀಯ ಸರೀಸೃಪ, ಇಂಥವೆಲ್ಲ ಸ್ವಲ್ಪ ನೋಡ್ಕೋಬೇಕು. ಆಮೇಲೆ ರಾಜ್ಯ ಹೂ, ರಾಜ್ಯ ಸಂಬಂಧಪಟ್ಟಂಗೆ ರಾಜ್ಯದ ಹೂ ಕಮಲ, ರಾಜ್ಯ ಪಕ್ಷಿ ಇಂಡಿಯನ್ ರೂಲರ್, ರಾಜ್ಯ ಲಾಂಛನ ಗಂಡ ಬಿರುಂಡ, ರಾಜ್ಯ ನೃತ್ಯ ಯಕ್ಷಗಾನ, ರಾಜ್ಯ ಮರ ಶ್ರೀಗಂಧ, ರಾಜ್ಯ ಪ್ರಾಣಿ ಆನೆ, ರಾಜ್ಯದ ಹಾಡು ಜೈ ಭಾರತ ಜನನಿಯ ತನುಜಾತೆ ಅಂತ. ಇನ್ನು ಕರ್ನಾಟಕದ ಸ್ವಲ್ಪ ಅಂಕಿ ಸಂಖ್ಯೆ ನೋಡ್ಕೊಡ್ರಿ, ನಮ್ಮ ದೇಶದ್ದು ನೋಡ್ಕೊಡ್ರಿ. ಜೊತೆಗೆ ಸಮಾಧಿ ಸ್ಥಳಗಳ ಬಗ್ಗೆ ಪ್ರಶ್ನೆ ಕೇಳಿದಾರ. ಜವಾಹರ್ಲಾಲ್ ನೆಹರು ಸಮಾಧಿ ಸ್ಥಳ ಹೆಸರು ಏನಂತ ಕರೀತಾರೆ? ಶಾಂತಿವನ ಅಂತ ಕರೀತಾರೆ. ಹಾಗಿದ್ರೆ ಈ ವಿಜಯ ಘಾಟ್ ಯಾರ ಸಮಾಧಿ ಸ್ಥಳ ಅಂತ ಕೇಳ್ತಾರೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು. ಚೈತ್ಯ ಭೂಮಿ ಇದು ಯಾರ್ದು? BR ಅಂಬೇಡ್ಕರ್ ಅವ್ರದ್ದು. ಶಕ್ತಿ ಸ್ಥಳ ಇಂದಿರಾ ಗಾಂಧಿ ಅವ್ರದ್ದು. ಕಿಸಾನ್ ಘಾಟ್ ಚರಣ್ ಸಿಂಗ್ ಅವ್ರದ್ದು. ರಾಜ್ ಘಾಟ್ ಮಹಾತ್ಮ ಗಾಂಧಿ ಅವ್ರದ್ದು. ಸಮತಾ ಸ್ಥಳ ಜಗಜೀವನ್ ರಾಮ್ ಅವ್ರದ್ದು. ಏಕತಾ ಸ್ಥಳ ಜೈಲ್ ಸಿಂಗ್ ಅವ್ರದ್ದು. ಸ್ಮೃತಿ ಸ್ಥಳ IK ಗುಜ್ರಾಲ್ ಅವ್ರದ್ದು. ಹಾಗೆ ಮತ್ತು ವಾಜಪೇಯಿ ಅವ್ರದ್ದು ಕೂಡ ಸ್ಮೃತಿ ಸ್ಥಳನೇ ಇದೆ, ಇತ್ತೀಚೆಗೆ ನಿಧನಂತ ವಾಜಪೇಯಿ ಅವರು ಕೂಡ. ಇವೆಲ್ಲವುಗಳನ್ನ ಸ್ವಲ್ಪ ನೋಡ್ಕೊಡ್ರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ನಿಮಗೆ, ಪ್ರಮುಖ ಬ್ರಿಟಿಷ್ ಗವರ್ನರ್ಗಳು, ವೈಸ್ರಾಯ್ಗಳು ಮತ್ತು ಅವ್ರ ಪ್ರಾಮುಖ್ಯತೆಯನ್ನು ನೋಡ್ಕೊಡ್ರಿ. ಉದಾಹರಣೆ ರಾಬರ್ಟ್ ಕ್ಲೈವ್ ಏನ್ ಮಾಡಿದವ? ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ. ಲಾರ್ಡ್ ಕರ್ಜನ್ ಏನ್ ಮಾಡಿದ? ಬಂಗಾಳದ ವಿಭಜನೆ ಮಾಡಿದ 1905ರೊಳಗ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಸ್ಟಾರ್ಟ್ ಮಾಡಿದ. ಇದು ಮೊದಲು ಯಾರಾಯ್ತು? ಹೈದರಾಬಾದ್ ಸಂಸ್ಥಾನ ಬಲಿ ಆಯ್ತು ಇದಕ್ಕೆ. ಹಾಗಾದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನಕ್ಕೆ ಅವಕಾಶ ಕೊಟ್ಟಿದ್ದು ಲಾರ್ಡ್ ಮಿಂಟೋ ಮಾರ್ಲೆ ಸುಧಾರಣೆ 1909 ನೆಕ್ಸ್ಟ್ ಲಾರ್ಡ್ ಚಮ್ಸ್ಫರ್ಡ್ ಅಂತ ಕರಿತೀವಲ್ಲ, ರೌಲತ್ ಕಾಯ್ದೆ ಜಾರಿ 1919, ಜಲಿಯನ್ ವಾಲಾಬಾಗ್ ದುರಂತ 1919, ದ್ವಿ ಸರ್ಕಾರ ಪದ್ಧತಿ, ಮೊದಲ ಬಾರಿಗೆ 2 ಸದನಗಳು ಬಂದಿದ್ದು ಕೂಡ ಲಾರ್ಡ್ ಚಮ್ಸ್ಫರ್ಡ್ ಒಳಗ ಸುಧಾರಣೆ ಒಳಗ. ಮೊದಲ ದುಂಡು ಮೇಜಿನ ಸಭೆ ಯಾವಾಗ ನಡೀತು? ಲಾರ್ಡ್ ಇರ್ವಿನ್ ಅವರು ಅವಾಗ ಏನಾಗಿದ್ರು? ಗವರ್ನರ್ ಆಗಿದ್ರು. ಈ ರೀತಿಯಾಗಿ ಒಂದಿಷ್ಟು ವಿಲಿಯಂ ಬೆಂಟಿಂಕ್ ಏನೇನ್ ಮಾಡಿದ? ರೈತವಾರ ಪದ್ಧತಿಯನ್ನು ಯಾರು ಜಾರಿ ತಂದ್ರು? ಥಾಮಸ್ ಮನ್ರೋ ಅವರು. ಬಂಗಾಳದ ಕೊನೆಯ ಗವರ್ನರ್ ಯಾರು? ವಾರನ್ ಹೇಸ್ಟಿಂಗ್ಸ್. ಬಂಗಾಳದ ಮೊದಲ ಗವರ್ನರ್ ಜನರಲ್ ಅವರು ಕೂಡ ವಾರನ್ ಹೇಸ್ಟಿಂಗ್ಸ್. ಹಿಂಗ ಒಂದ್ ಸ್ವಲ್ಪ ನೋಡ್ಕೋತಾ ಹೋದ್ರೆ ಬಹಳಷ್ಟು ಒಳ್ಳೇದು. ಲಾ ಡಾಲ್ ಹೌಸಿ ಇದು ವುಡ್ಸ್ ಡಿಸ್ಪ್ಯಾಚ್ ಅಂತ ಕರಿತೇವೆ. ವುಡ್ಸ್ ಆಯೋಗ 1854 ಸ್ಥಾಪನೆ ಆಗಿತ್ತಲ್ಲ. ವಿಶೇಷವಾಗಿ ಭಾರತದ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತಾನೆ ಕರೀತಾರೆ ಅದಕ್ಕೆ. ಇನ್ನು ಕ್ಯಾಬಿನೆಟ್ ಆಯೋಗ ಯಾರ್ದು? ಲಾರ್ಡ್ ವೆವೆಲ್ ಅವ್ರದ್ದು. ಆಮೇಲೆ ಕ್ವಿಟ್ ಇಂಡಿಯಾ ಚಳವಳಿ ಆಗಿದ್ದಾಗ ಯಾರಿದ್ರಪ್ಪ ಅಂದ್ರೆ ಲಾರ್ಡ್ ಲಿನ್ಲಿತ್ಗೋ ಇದ್ರು ಅವರು. ಇನ್ನು ಆಸ್ಕರ್ ಪ್ರಶಸ್ತಿ ನೋಡ್ಕೊಡ್ರಿ. ಆಸ್ಕರ್ ಪ್ರಶಸ್ತಿಯನ್ನು 2018 ಯಾರಿಗೆ ಕೊಟ್ಟರು? ಅತ್ಯುತ್ತಮ ಚಿತ್ರ ಯಾವುದು? ಇವೆಲ್ಲ ನೋಡ್ಕೊಂಡು ನೀವು ಎಕ್ಸಾಮ್ಗೆ ಹೋದ್ರೆ ಸ್ವಲ್ಪ ಬಹಳಷ್ಟು ಒಳ್ಳೆಯದು. ಕ್ರೀಡೆ ಸಂಬಂಧಪಟ್ಟಂಗ ಯಾವ್ಯಾವ ಕ್ರೀಡಾ ದಿನಾಚರಣೆ, ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯಿಂದ ಆಚರಣೆ ಮಾಡೋದು ಆಗಸ್ಟ್ 29ಕ್ಕೆ. ಅದು ನಮ್ಮ ಭಾರತದ ಹಾಕಿ ಮಾಂತ್ರಿಕ ಅಂತ ಕರೆಸ್ಕೊಂಡಂತ ಧ್ಯಾನ್ ಚಂದ್ ಅವರ ಒಂದು ಹುಟ್ಟುಹಬ್ಬದ ದಿನವನ್ನು ಆಚರಿಸ್ತೀವಿ. ಇವೆಲ್ಲವುಗಳನ್ನ ಈ ಕ್ರಿಕೆಟ್ ಅಂದ ತಕ್ಷಣ, ಇದು ಕ್ರೀಡೆ ಅಂದ ತಕ್ಷಣ ಬರೀ ಕ್ರಿಕೆಟ್ ಒಂದೇ ಅಲ್ಲ, ಎಲ್ಲ ಕ್ರೀಡೆಗಳನ್ನ ನೋಡ್ಕೊಳ್ಳಿ. ಗ್ರ್ಯಾಂಡ್ ಸ್ಲಾಮ್ಗಳನ್ನ ನೋಡ್ಕೊಡ್ರಿ. ಆಸ್ಟ್ರೇಲಿಯಾ ಫಸ್ಟ್ ಗ್ರ್ಯಾಂಡ್ ಸ್ಲಾಮ್ ಆಸ್ಟ್ರೇಲಿಯನ್ ಓಪನ್, ಸೆಕೆಂಡ್ ಫ್ರೆಂಚ್ ಓಪನ್, ವಿಂಬಲ್ಡನ್, US ಓಪನ್ ಎಲ್ಲೆಲ್ಲಿ ನಡೀತು, ಯಾರು ವಿಜೇತರಾದ್ರು, ಪುರುಷರ ಸಿಂಗಲ್ಸ್, ಮಹಿಳಾ ಸಿಂಗಲ್ಸ್, ಮಿಶ್ರ ಡಬಲ್ಸ್ನ ಯಾರ್ಯಾರು ವಿಜೇತರಾದ್ರು. ಕ್ರಿಕೆಟ್ ಏಕದಿನ ಕ್ರಿಕೆಟ್ ಯಾವುದು? ICC ಮಹಿಳಾ ವಿಶ್ವಕಪ್ ಆಗಿರ್ಬೋದು, 2020 ಆಗಿರ್ಬೋದು, IPL ಆಗಿರ್ಬೋದು. ಆಮೇಲೆ ಕಬಡ್ಡಿ ಅವು ಯಾರು ವಿಜೇತರಾದ್ರು. ಒಲಿಂಪಿಕ್ಸ್, ಬೇಸಿಗೆ ಕಾಲದ ಒಲಿಂಪಿಕ್ಸ್, ಚಳಿಗಾಲ ಒಲಿಂಪಿಕ್ಸ್, ಕಾಮನ್ವೆಲ್ತ್ ಗೇಮ್ಸು ಇವುಗಳು. ಆಮೇಲೆ ಉತ್ಸವಗಳ ಬಗ್ಗೆ ಕೇಳ್ತಾರೆ. ಉದಾಹರಣೆ ಕಿತ್ತೂರು ಉತ್ಸವ ಎಲ್ಲಿ ನಡೆಯುತ್ತೆ? ಬೆಳಗಾವಿಯಲ್ಲಿ ನಡೆಯುತ್ತೆ. ರಣ್ಣ ಉತ್ಸವ ಮುಧೋಳದಾಗ ನಡೆಯುತ್ತೆ. ಚಾಲುಕ್ಯ ಉತ್ಸವ ಬಾದಾಮಿಯಲ್ಲಿ ನಡೆಯುತ್ತೆ. ಲಕ್ಕುಂಡಿ ಉತ್ಸವ ಗದಗ ನಡೆಯುತ್ತೆ. ನವರಸಪುರ ಉತ್ಸವ ಬಿಜಾಪುರದಾಗ ನಡೆಯುತ್ತೆ. ಆಮೇಲೆ ಕದಂಬೋತ್ಸವ ಬನವಾಸಿಯಲ್ಲಿ ನಡೆಯುತ್ತೆ. ಹಂಪಿ ಉತ್ಸವ ಬಳ್ಳಾರಿಯಲ್ಲಿ ನಡೆಯುತ್ತೆ. ದಸರಾ ಉತ್ಸವ ಮೈಸೂರಲ್ಲಿ ನಡೆಯುತ್ತೆ. ಕರಗ ಉತ್ಸವ ಬೆಂಗಳೂರಲ್ಲಿ ನಡೆಯುತ್ತೆ. ಸೊ ಇಂಥವುಗಳನ್ನ ನೋಡ್ಕೊಳ್ಳಿ. ಆಮೇಲೆ ಈ ಆಪರೇಷನ್ಗಳನ್ನು ಕೇಳ್ತಿರ್ತಾರೆ. ಆಪರೇಷನ್ ವಿಜಯ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ, ಈಗ ಭಾರತ ಸೇನೆ ಕಾಶ್ಮೀರದ ಕಾರ್ಗಿಲ್ ಹತ್ತಿರ ಪಾಕಿಸ್ತಾನ ವಿರುದ್ಧ ಕೈಗೊಂಡ ಕಾರ್ಯಾಚರಣೆ ಇದು. ಇನ್ನು ಸಾಮಾನ್ಯವಾಗಿ ನಿಮಗೆ ಇದು ಕೇಳ್ತಾರೆ ಆಪರೇಷನ್ ಫೋಲೋ. ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ನೇತೃತ್ವದಲ್ಲಿ ನಡೆದಂತ ಹೈದರಾಬಾದ್ ಸಂಸ್ಥಾನವನ್ನು ನಮ್ಮ ದೇಶದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲು ನಡೆದಂತ ಒಂದು ಕಾರ್ಯಾಚರಣೆ 1948 ಆಗಿತ್ತು. ಇದು ಸ್ವಲ್ಪ ಇಂಥವು ಕಾರ್ಯಾಚರಣೆ ನೋಡ್ಕೊಡ್ರಿ. ಇತ್ತೀಚೆಗೆ ಆಪರೇಷನ್ 3 ಸ್ಟಾರ್ 2001 ದೆಹಲಿ ಸಂಸತ್ ಭವನದ ಮೇಲೆ ದಾಳಿ ಮಾಡಿದಂತ ಅಫ್ಜಲ್ ಗುರುವನ್ನ ದೆಹಲಿಯ ತಿಹಾರ್ ಜೈಲಿನಲ್ಲಿ ಕೈಗೊಂಡಂತ ಗುಪ್ತ ಕಾರ್ಯಾಚರಣೆಗೆ ಆಪರೇಷನ್ 3 ಸ್ಟಾರ್ ಅಂತ ಕರಿತೀವಿ. ಆಪರೇಷನ್ ರಾಹತ್ ಕೂಡ ಉತ್ತರಾಖಂಡದಲ್ಲಿ ಉಂಟಾದ ಪ್ರವಾಹದಲ್ಲಿ ಸಿಲುಕಿದ ಜನರ ರಕ್ಷಿಸಲು ಕೈಗೊಂಡಂತ ಕಾರ್ಯಾಚರಣೆ. ಆಪರೇಷನ್ ಮೈತ್ರಿ 2015 ತಗೊಂಡಿದ್ದು ನೇಪಾಳದಲ್ಲಿ ರಕ್ಷಣೆ ಮತ್ತು ನಾಗರಿಕರ ರಕ್ಷಣೆಗೆ ಭಾರತೀಯ ಸೇನೆ ಕೈಗೊಂಡಂತ ಕಾರ್ಯಾಚರಣೆ. ಈ ರೀತಿಯಾಗಿ ಒಂದಿಷ್ಟು ನೋಡ್ಕೊಂಡ್ರೆ ಒಳ್ಳೆಯದು. ಜೊತೆಗೆ ಯಾವ್ಯಾವ ವಸ್ತು ಯಾವ್ಯಾವ ಊರಿಂದ ಫೇಮಸ್ ಆಗಿದೆ. ಮುಧೋಳ ಯಾವುದಕ್ಕೆ ಫೇಮಸ್ ಆಗಿದೆ? ನಾಯಿಗಳಿಗೆ ಫೇಮಸ್ ಆಗಿದೆ. ಮಧುಗಿರಿ ದಾಳಿಂಬೆಕ್ಕೆ, ಕಲಘಟಗಿ ತೊಟ್ಟಿಲುಗಳು, ನಂಜನಗೂಡು ರಸಬಾಳೆ, ಹಾವೇರಿ ಯಾಲಕ್ಕೆ, ಚನ್ನಪಟ್ಟಣ ಗೊಂಬೆಗಳಿಗೆ, ಅದು ವಿಶೇಷವಾಗಿ ಮರದ ಆಟದ ಕೆತ್ತನಿಕೆಗಳಿಗೆ, ತಿಪ್ಟೂರು ಕೊಬ್ಬರಿಗೆ, ಕೊಡಗು ಕಿತ್ತಳೆಗೆ, ಚಿಕ್ಕಮಗಳೂರು ಕಾಪಿಗೆ. ಈ ರೀತಿಯಾಗಿ ಕೆಲವೊಂದಿಷ್ಟು ನೋಡ್ಕೊಳ್ಳಿ. ಆಮೇಲೆ ಪ್ರಮುಖ ಪಾರ್ಕ್ಗಳಿದಾವೆ. ಫುಡ್ ಪಾರ್ಕ್ ಎಲ್ಲೈತಿ? ಬಾಗಲಕೋಟದಲ್ಲಿದೆ. ರೈಸ್ ಪಾರ್ಕ್ ಕಾರಟಗಿಯಲ್ಲಿದೆ, ಕೊಪ್ಪಳ.
ಫುಡ್ ಪಾರ್ಕ್, ಇನ್ನೊಂದು ವಸಂತ ನರಸಾಪುರ ತುಮಕೂರದಲ್ಲಿ ಇದೆ, ಸಾಗರೋತ್ಪನ್ನ ಪಾರ್ಕ್ ಮಂಗಳೂರಲ್ಲಿ ಇದೆ, ತೊಗರಿ ಟೆಕ್ನಾಲಜಿ ಪಾರ್ಕ್ ಕಲಬುರಗಿ ಒಳಗಿದೆ, ಸ್ಪೈಸ್ ಮೆಣಸಿನಕಾಯಿ ಪಾರ್ಕ್ ಸಾಮಾನ್ಯವಾಗಿ ಬ್ಯಾಡಗಿ ಹಾವೇರಿಯಲ್ಲಿದೆ, ಸೌರ ವಿದ್ಯುತ್ ಪಾರ್ಕ್ ಪಾವಗಡ ತುಮಕೂರಿನಲ್ಲಿದೆ, ಅಕ್ಷಯ ಆಹಾರ ಪಾರ್ಕ್ ಹಿರಿಯೂರು ಚಿತ್ರದುರ್ಗದಲ್ಲಿದೆ, ಮೆಕ್ಕೆಜೋಳ ರಾಣೆಬೆನ್ನೂರು ಹಾವೇರಿಯಲ್ಲಿದೆ. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ನೋಡ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಸಮಿತಿಗಳನ್ನು ಮತ್ತು ಆಯೋಗಗಳನ್ನು ನೋಡ್ಕೊಡ್ರಿ. ಉದಾಹರಣೆ ಈ ಕೇಳ್ಕರ್ ಸಮಿತಿ 1955 ಮಂಡಲ್ ಸಮಿತಿ ಮಂಡಲ್ ಆಯೋಗ 1977 ಆಮೇಲೆ ಈ ರಂಗನಾಥ್ ಮಿಶ್ರಾ ಆಯೋಗ 2004 ಆಗಿತ್ತು. ಅಮಿತ್ ಕುಂದು ಸಮಿತಿ ಸಾಚಾರ್ ಸಮಿತಿಯ ವರದಿ ಅನುಷ್ಠಾನಕ್ಕೆ, ಜೊತೆಗೆ ರಾಜೇಂದ್ರ ಸಾಚಾರ್ ವರದಿಯ ಮುಸ್ಲಿಮರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಅಧ್ಯಯನ ಮಾಡಲಿಕ್ಕೆ, ಮೊದಲ ಆಡಳಿತ ಸುಧಾರಣಾ ಆಯೋಗ ಅದರ ಅಧ್ಯಕ್ಷರು ಮೊರಾರ್ಜಿ ದೇಸಾಯಿ ಇದ್ರು. ಆಮೇಲೆ ಸರ್ಕಾರಿ ಆಯೋಗ ರಾಜೇಂದ್ರ ಸಿಂಗ್ ಸರ್ಕಾರಿ ಅಧ್ಯಕ್ಷರಾಗಿದ್ರು. ಆಮೇಲೆ ಈ ಮಹಾಜನ್ ಆಯೋಗ ಅಂತ ಬರುತ್ತೆ, ಇದು ಮೆಹರ್ ಚಂದ್ ಮಹಾಜನ್ ಅವರು ಅದರ ಅಧ್ಯಕ್ಷರಾಗಿದ್ರು. ಇದು ಅದಕ್ಕೆ ಸಂಬಂಧಪಟ್ಟಂಗೆ ರಚನೆ ಆಗಿತ್ತು ಮಹಾಜನ್ ಆಯೋಗ 1966 ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಕೇರಳ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತ ಒಂದು ಆಯೋಗ ಇದು. ಇನ್ನು 1987 ರಚನೆ ಆದಂತ ಗೋಕಾಕ್ ವರದಿ, ಅವರು ವಿಕ್ರು ಗೋಕಾಕ್ ಅವರು ಅದರ ಅಧ್ಯಕ್ಷ ಆಗಿದ್ರು. ಅದಕ್ಕೆ ಗೋಕಾಕ್ ವರದಿ ಅಂತ ಕರೀತಾರೆ. ಮುಖ್ಯಮಂತ್ರಿ ಅವಾಗ ಯಾರಿದ್ರು ಅಂದ್ರೆ ಆರ್ ಗುಂಡೂರಾವ್ ಅವರು ಇದ್ರು. ಇದ್ರ ಕೆಲಸ ಏನಪ್ಪಾ ಅಂದ್ರೆ ಶಾಲಾ ಶಿಕ್ಷಣದಲ್ಲಿ ಕನ್ನಡದ ಸ್ಥಾನಮಾನ ಕುರಿತು ಅಧ್ಯಯನ. ಸೊ ಇದು ರಿಪೀಟ್ ಆಗ್ಬಹುದು, ಯಾಕಂದ್ರೆ ಇತ್ತೀಚೆಗೆ ಶಾಲಾ ಶಿಕ್ಷಣದಲ್ಲಿ ಕನ್ನಡದ ಬಗ್ಗೆ ಬಹಳಷ್ಟು ಉದ್ಯೋಗ ಇದು ಮಾಡ್ರಿ ಅಂತ ತಿಳ್ಕೊಂಡು ಕನ್ನಡದ ಸ್ಥಾನಮಾನ ಬಗ್ಗೆ ಕನ್ನಡ ಭಾಷೆಯಲ್ಲೇ ಶಿಕ್ಷಣ ಕೊಡಿಸಬೇಕು ಅಂತ ತಿಳ್ಕೊಂಡು ನಡೀತಾ ಇತ್ತು. ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಮಾಡೋ ಸಲುವಾಗಿ ಅದಕ್ಕೆ ಗೋಕಾಕ್ ವರದಿ ಬಗ್ಗೆ ಗೊತ್ತಿರಲಿ. 1987 ಅಧ್ಯಕ್ಷರ ವಿನಾಯಕ ಕೃಷ್ಣ ಗೋಕಾಕ್ ಅಂದ್ರೆ ವಿಕ್ರು ಗೋಕಾಕ್ ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ವಿಜೇತರಾಗಿದ್ರು. ಆ ಒಂದು ಕಾಲದಲ್ಲಿ ಆರ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ರು. ಇದರ ವರದಿಯ ಮುಖ್ಯ ಉದ್ದೇಶ ಶಾಲಾ ಶಿಕ್ಷಣದಲ್ಲಿ ಕನ್ನಡದ ಸ್ಥಾನಮಾನ ಕುರಿತು ಅಧ್ಯಯನ ಮಾಡಲಿಕ್ಕೆ ಸ್ಥಾಪಿತವಾದಂತ ಒಂದು ವರದಿ ಇದು. ನೆಕ್ಸ್ಟ್ 1983 ಈ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಉದ್ಯೋಗಾವಕಾಶದಲ್ಲಿ ಮೀಸಲಾತಿ ಕುರಿತಂತೆ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲಿಕ್ಕೆ ಡಾಕ್ಟರ್ ಸರೋಜಿನಿ ಮಹಿಷಿ ಅವರನ್ನು ನೇಮಕ ಮಾಡಿದ್ರು. ಅದಕ್ಕೋಸ್ಕರ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ರಾಜ್ಯದಲ್ಲಿರ್ತಕ್ಕಂಥ ಪ್ರಾದೇಶಿಕ ಅಸಮತೋಲನವನ್ನು ಕುರಿತು ವರದಿ ನೀಡಲಿಕ್ಕೆ ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಅವರನ್ನ ನೇಮಕ ಮಾಡ್ತಾರೆ 2000 ಅದಕ್ಕೆ ನಂಜುಂಡಪ್ಪ ವರದಿ ಅಥವಾ ನಂಜುಂಡಪ್ಪ ಸಮಿತಿ ಅಂತ ಕರೀತಾರೆ. ಇನ್ನು ಕಾವೇರಿ ಜಲ ವಿವಾದ ಸಂಬಂಧಪಟ್ಟಂಗ 1990 ಚಿತ್ತತೋಷ ಮುಖರ್ಜಿ ಅಂತ ತಿಳ್ಕೊಂಡು ಅವ್ರನ್ನ ನೇಮಕ ಮಾಡ್ತಾರೆ ಅಧ್ಯಕ್ಷತೆಯೊಳಗ. ನೀರ್ ಹಂಚಿಕೆ ಹೆಂಗಿರಬೇಕು, ತಮಿಳುನಾಡು 419 TMC, ಕೇರಳ 30 TMC, ಕರ್ನಾಟಕಕ್ಕೆ 270 TMC, ಪಾಂಡಿಚೇರಿಗೆ 7 TMC. ಆಮೇಲೆ ಕೃಷ್ಣಾ ಜಲ ವಿವಾದ ಮಂಡಳಿ 1969 ಇದು ಬಚಾವತ್ ಆಯೋಗ ಅಂತಾನೂ ಕರೀತಾರ, ಯಾಕಂದ್ರೆ ಇದರ ಅಧ್ಯಕ್ಷರು ಬಚಾವತ್ ಅನ್ನುವಂಥವ್ರು. ಇನ್ನು ಪಂಚಾಯತ್ ರಾಜ್ ಆಯೋಗಗಳು ಬಲವಂತರಾಯ್ ಮೆಹ್ತಾ ಸಮಿತಿ 1957 ಆಗಿರ್ಬೋದು, ಕೆ ಸಂತಾನಂ ಸಮಿತಿ 1964, ಅಶೋಕ್ ಮೆಹ್ತಾ ಸಮಿತಿ 1978, GVK ರಾವ್ ಸಮಿತಿ 1985, LM ಸಿಂಘ್ವಿ ಸಮಿತಿ 1986. ವಿಶೇಷವಾಗಿ SC/ST ಮೀಸಲಾತಿ ಸಂಬಂಧಪಟ್ಟಂಗ ವರದಿಯನ್ನ ನೇಮಕ ಮಾಡಿದ ಅಶೋಕ್ ಮೆಹ್ತಾ ಸಮಿತಿ. ಈ ವರದಿ ಆಂಧ್ರ ಪ್ರದೇಶ, ವೆಸ್ಟ್ ಬೆಂಗಾಲ್ ಮತ್ತು ಕರ್ನಾಟಕದಲ್ಲಿದ್ದು ಮಾತ್ರ ಜಾರಿಗೆ ಮಾಡಲಾಯಿತು. ಇಂಥವುಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ. ಇಷ್ಟು ಈ PSI ಪೇಪರ್ 2 ದಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ಬೆಳಕು ಚೆಲ್ಲುವಂತ ಪ್ರಯತ್ನ. ನಾನು ಮುಂದಿನ ಆಡಿಯೋ ಕ್ಲಿಪ್ನಲ್ಲಿ 20 ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಅನಲೈಸ್ ಮಾಡಿ ಯಾವ್ಯಾವ ಏರಿಯಾದಲ್ಲಿ ಎಂತಿಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಹಾಗಿದ್ರೆ ಅವುಗಳನ್ನು ಭಾಗ ಮಾಡಿಕೊಂಡು ಏನನ್ನ ಓದಿದ್ರೆ ಚೆನ್ನಾಗಿರ್ತೀವಿ ಅನ್ನೋದನ್ನ ನೋಡ್ಕೊಳ್ಳಂತ. ಹಾಗಿದ್ರೆ ಸ್ನೇಹಿತರೆ, ಈ 1 ಗಂಟೆಗಳ ಈ ಆಡಿಯೋ